ಕರ್ನಾಟಕದ ಎಲ್ಲ ಭಾವಿ ಶಿಕ್ಷಕರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಲಿಕಾ ಕರ್ನಾಟಕಕ್ಕೆ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ಏನು ಮಾಡೋಣಪ್ಪ ಅಂತಂದ್ರೆ GPST 2022ರ ಪ್ರಶ್ನೆ ಪತ್ರಿಕೆಯಲ್ಲಿ ಇನ್ನುಳಿದಿರುವಂಥ ಪ್ರಶ್ನೆಗಳನ್ನು ಮಾಡೋಣ ಸವಿವರವಾಗಿ 360 ಡಿಗ್ರಿ ಆ್ಯಂಗಲ್ನಲ್ಲಿ ಏನು ಮಾಡೋಣ ಅನಾಲಿಸಿಸ್ ಮಾಡೋಣ. ಹಿಂದಿನ ತರಗತಿಗಳಲ್ಲಿ ಏನು ಮಾಡಿದೀವಪ್ಪ ಅಂತಂದ್ರೆ 1ರಿಂದ 19ನೇವರೆಗಿನ ಪ್ರಶ್ನೆಗಳನ್ನು ಏನು ಮಾಡ್ತೀವಿ ಇನ್ ಡೀಟೇಲ್ ಆಗಿ ಅದನ್ನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ವಿ. ಇವತ್ತೇನು ಮಾಡೋಣ ಅದರ ಮುಂದಿನ ಭಾಗವನ್ನು ಎಕ್ಸ್ಪ್ಲೇನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ 20ನೇ ಪ್ರಶ್ನೆ ಅವ್ರು ಏನು ಕೊಟ್ಟರಪ್ಪ ಅಂತಂದ್ರೆ ಇದೊಂದು ಏಕಕೋಶ ಜೀವಿ ಕೊಟ್ಟರೆ. ಏಕಕೋಶ ಜೀವಿ ಯಾವ್ದು ಕೊಟ್ಟರಪ್ಪ ಅಂದ್ರೆ ಇಲ್ಲಿ ಲಿಶ್ಮಿನಿ ಎಂಬ ಒಂದು ಏಕಕೋಶ ಜೀವಿ ಕೊಟ್ಟರೆ. ಈ ಏಕಕೋಶ ಜೀವಿಯಲ್ಲಿ ನಡೆಯುವಂಥ ಸಂತಾನೋತ್ಪತ್ತಿ ಹಂತಗಳನ್ನು ಏನು ಮಾಡಿರಿ ಸೀರಿಯಲ್ ವೈಸ್ ಏನು ಮಾಡಿರಿ ಅರೇಂಜ್ ಮಾಡಿರಿ ಅಂತ ಹೇಳಿ ಕೊಟ್ರ. ಅರೇಂಜ್ ಮಾಡಿರಿ ಅಂತ ಕೊಟ್ರ. ಇದ್ರಾಗ ಈ ಪಿ ಅದಲ್ರಿ ಫಸ್ಟ್ ಈ ಕ್ವಶನ್ ಏನು ಕೊಟ್ರೆ ನಮಗೆ ಈ ಪಿ ಅಂತ ಹೇಳಿ ಏನು ಮಾಡ್ರೆ ಒಂದು ಸ್ಟ್ರಕ್ಚರ್ ಕೊಟ್ರ. ಈ ಸ್ಟ್ರಕ್ಚರ್ನಾಗ ಏನಲ್ಲತ್ತಪ್ಪ ಅಂತಂದ್ರೆ ಫಸ್ಟ್ ಈ ಸ್ಟ್ರಕ್ಚರ್ನಾಗ ಏನಲ್ಲತ್ತದ ಒಂದು ಪೇರೆಂಟ್ಸ್ ಇಲ್ಲದ ಈ ಒಂದು ಏನಂದ್ರೆ ಪೋಷಕ ಜೀವಿ ಅದ. ಈ ಪೋಷಕ ಜೀವಿಲಿಂದ ಮರಿ ಜೀವಕೋಶಗಳು ಈ ಪೋಷಕ ಜೀವಿಯಿಂದ ಮರಿ ಜೀವಿಗಳು ಯಾವ ರೀತಿಯಾಗಿ ಹುಟ್ಲತ್ತಾವ ಎಂಬುದು ಏನು ಮಾಡ್ಯಾರ ಈ ಕ್ವಶನ್ ಕೇಳಿರಲ್ಲ. ಈ ಪಿ ಏನೈತ್ರಿ ಒಂದು ಪೇರೆಂಟ್ ಕೋಶ ಆಯ್ತಾ ಅಂದ್ರೆ ಇದೇನಿತ್ತು ಫಸ್ಟ್ ಇದೇ ಬರ್ತದ ಅಂದ್ರೆ ಫಸ್ಟ್ ಯಾವ್ದ್ರಿ ಪಿ. ಈ ಎಲ್ಲದರಲ್ಲಿ ಪಿ ಕೊಟ್ರ ಅಂದ್ರೆ ಈ ಆಪ್ಷನ್ ಏನಾಗುತ್ತಾ ಇದರ ನೆಕ್ಸ್ಟ್ ಹಂತ ಯಾವುದು ಅಂತ ನೋಡ್ಬೇಕು. ಈ ನೆಕ್ಸ್ಟ್ ಹಂತದಾಗ ಏನಲ್ತದ ಇದು ಏನು ಕೋಶ ಕೇಂದ್ರ ಅದಲ್ರಿ. ಈ ಕೋಶ ಕೇಂದ್ರ ಏನಲ್ತದ ಡಬಲ್ ಅಲ್ತರಿ. ಈ ಕೋಶ ಕೇಂದ್ರ ಏನಲ್ತದ ಒಂದೇ ಇರುವಂಥ ಕೋಶ ಕೇಂದ್ರ ಅಲ್ತ ಕೋಶ ವಿಭಜನೆ ಹೊಂದತ್ತ. ಈ ಕೋಶ ವಿಭಜನೆ ಯಾವ ಇದ್ರಾಗ ಹಂತದ ಹೊಂದಲತ್ತಪ್ಪ ಅಂದ್ರೆ ಈ ಆರಂಭದೇನದಲ್ಲ ಈ ಆರ್ನಲ್ಲಿ ಏನಲ್ತದ ಈ ಪೇರೆಂಟ್ಸ್ ಸೆಲ್ನಲ್ಲಿರುವಂಥ ಕೋಶ ಕೇಂದ್ರ ಏನಲ್ತದ ವಿಭಜನೆ ಹೊಂದಲತ್ತದ. ನೆಕ್ಸ್ಟ್ ಸ್ಟೆಪ್ ಏನಲ್ಲಪ್ಪ ಅಂತಂದ್ರೆ ಇಲ್ಲಿ ಏನಂತದ ಈ ಲಿಶ್ಮೇನಿಯಾ ಜೀವಿಯಲ್ಲಿ ಲಿಶ್ಮೇನಿಯಾ ಬ್ಯಾಕ್ಟೀರಿಯಾದಲ್ಲಿ ಏನಲ್ಲತ್ತಪ್ಪ ಅಂದ್ರೆ ಈ ಏನು ಆರ್ನಲ್ಲಿ ಏನಾಯಿತು ಕೋಶ ಕೇಂದ್ರ ವಿಭಜನೆ ಆಗ್ತದೆ. ಈ ಕೋಶ ಕೇಂದ್ರ ವಿಭಜನೆ ಆಗಿದ್ದೇನಲ್ತ ಇಲ್ಲಿ ನೀಳವಾದಂಥ ಒಂದು ಸೀಳುವಿಕೆ ಉಂಟಲ್ಲತ್ತದ. ನೀಳವಾದಂಥ ಸೀಳುವಿಕೆ ಉಂಟಲ್ಲತ್ತದ. ಅದು ಎಲ್ಲಿ ಉಂಟಲ್ಲತ್ತಪ್ಪ ಅಂದ್ರೆ ಈ ಎಸ್ ಎಂಬ ಏನು ಚಿತ್ರ ಕೊಟ್ರಲ್ಲ ನಮ್ಗೆ ಈ ಎಸ್ ಎಂಬ ಚಿತ್ರದಲ್ಲಿ ಏನು ಮಾಡ್ತಾರೆ ನೀಳವಾದ ಸೀಳುವಿಕೆ ಉಂಟಲ್ಲತ್ತದ. ಅಂದ್ರೆ ಏನಾಯಿತು ಫಸ್ಟ್ ಹಂತ ಪಿ ಆಯಿತು, ಸೆಕೆಂಡ್ ಹಂತ ಆರ್ ಆಯಿತು, ಥರ್ಡ್ ಹಂತ ಏನಾಯಿತು ಎಸ್ ಆಯಿತು. ಅದಾದ ನಂತರ ಏನಾಗ್ತದೆ ಈ ನೀಳವಾದ ಸೀಳುವಿಕೆ ಉಂಟಾದ ನಂತರ ಏನಾಗ್ತದೆ ಎರಡು ಸಮಾನ ಮರಿ ಜೀವಕೋಶಗಳಾಗಿ ಏನಾಗ್ತದ ಈ ಕ್ಯೂ ಎಂಬ ಒಂದು ಚಿತ್ರದಲ್ಲಿ ಏನಂತದ ಕಾಣ್ಲತ್ತದ. ಹಾಗಾಗಿ ಇಲ್ಲಿ ನಮಗೆ ಫಸ್ಟ್ ಯಾವ ಸಿಕ್ಕಂಗೈತ್ರಿ ಫಸ್ಟ್ ಬಿ ಸಿಕ್ಕಂಗಾಯ್ತು. ಇಲ್ಲಿ 4 ಆಪ್ಷನ್ಗಳದ ಪಿ ಇಲ್ಲದ 4 ಆಪ್ಷನ್ಗಳದ ಏನದ ಪಿ ಅದ. ಈಗ ನೆಕ್ಸ್ಟ್ ನಮಗೆ ಯಾವ ಸಿಕ್ಕಂಗಾಯ್ತು ಪಿ ಆಗೋದು ಏನದ ಆರ್ ಅದ. ಪಿ ಆಗೋದು ಏನದ ಆರ್ ಅದ. ಪಿ ಆಗೋದು ಆರ್ ಇರುವಂಥ ಒಂದು ಆಪ್ಷನ್ ಆಯ್ಕೆ ಯಾವುದಪ್ಪ ಅಂದ್ರೆ ಈ 3ನೇ ಆಯ್ಕೆ ಅದ ನೋಡ್ರಿ. ಪಿ ಆಗೋದು ಆರ್ ಇರೋದು ಸಾರಿ ಈ 3ನೇ ಆಯ್ಕೆ ಮತ್ತು 2ನೇ ಆಯ್ಕೆ ಇವು 2 ಆಯ್ಕೆಗಳವ. ಪಿ ಆಗೋದು ಏನದ ಆರ್ ಅದ. ಪಿ ಆಗೋದು ಆರ್ ಇದ್ಮ್ಯಾಗ ಈ ಪಿನೂ ಆಯಿತು ಆರ್ನೂ ಆಯಿತು. ಇನ್ನು ನೆಕ್ಸ್ಟ್ ಯಾವ್ದು ಬರ್ತಪ್ಪ ಅಂದ್ರೆ ಎಸ್ ಬರ್ತದೆ. ನೆಕ್ಸ್ಟ್ ಯಾವ್ದು ಬರ್ತಾರೆ 3ನೇ ಹಂತ ಯಾವುದಪ್ಪ ಅಂದ್ರೆ ಈ ಎಸ್. ಈ ಎಸ್ ಇರುವಂಥ ಒಂದು ಆಪ್ಷನ್ ಯಾವುದಪ್ಪ ಅಂದ್ರೆ ಈ 2ನೇ ಆಪ್ಷನ್ ಏನದಲ್ಲ ಈ 2ನೇ ಆಪ್ಷನ್ ಏನದ PRSQ ಅಂತದ. PRSQ ಏನಿದೆ 2ನೇ ಆಯ್ಕೆ ಏನದಲ್ಲ ಇದೇನಾಗತ್ತಾ ಈ 20ನೇ ಕ್ವಶನ್ಗೆ ಏನಂತ ಸರಿಯಾದ ಉತ್ತರ ಆಗ್ತದೆ. ಹಂಗಿದ್ಮ್ಯಾಗ ಈ ಪ್ರಶ್ನೆಗಳನ್ನು ನಾವು ಏನು ನೋಡ್ಲಿತ್ತಪ್ಪ ಅಂದ್ರೆ ಯಾವೊಂದು ಏಕಕೋಶ ಜೀವಿಯಲ್ಲಿ ಏನಂತ ಸಂತಾನೋತ್ಪತ್ತಿ ಎಂಬ ಒಂದು ಪಾರ್ಟನ್ನು ಏನು ಮಾಡ್ತದ ಈ ಕ್ವಶನ್ ನಮ್ಗೆ ಈ ಟಾಪಿಕ್ ಬಗ್ಗೆ ಏನು ಮಾಡ್ತದ ಕ್ವಶನ್ ಕೇಳ್ಯಾರ. ಹಂಗಿದ್ಮ್ಯಾಗ ಈ ಸಂತಾನೋತ್ಪತ್ತಿ ಎಂಬುದ್ರ ಬಗ್ಗೆ ಏನು ಮಾಡೋಣ ಏನು ಡೀಟೇಲ್ ಆಗಿ ಏನು ಮಾಡೋಣ 360 ಡಿಗ್ರಿ ಆ್ಯಂಗಲ್ನಲ್ಲಿ ಅನಾಲಿಸಿಸ್ ಮಾಡೋಣ ಅಂತ ಹೇಳ್ತಾ ಈ ಸಂತಾನೋತ್ಪತ್ತಿ ಫಸ್ಟಿಗೆ ಸಂತಾನೋತ್ಪತ್ತಿ ಅಂದ್ರೆ ಏನಪ್ಪ ಸಂತಾನೋತ್ಪತ್ತಿ ಅಂದ್ರಲ್ಲ ಸಿಂಪಲ್ ಆಗಿ ಹೇಳಿದ್ರೆ ಜೀವಿಗಳು ತನ್ನಂತೆ ಇರುವಂಥ ಮರಿ ಜೀವಿಗಳನ್ನು ಸೃಷ್ಟಿಸುವುದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಯಾವುದೇ ಒಂದು ಜೀವಿ ತನ್ನಂತೆ ಇರುವಂಥ ಮರಿ ಜೀವಿಗಳಿಗೆ ಸೃಷ್ಟಿಸುವುದಕ್ಕೆ ಹುಟ್ಟಿಸುವುದಕ್ಕೆ ಅದಕ್ಕೆ ಏನಂತ ಕರಿತೀವಿ ನಾವು ಸಿಂಪಲ್ ಆಗಿ ಈ ಸಂತಾನೋತ್ಪತ್ತಿ ಅಂತ ಕರಿತೇವೆ. ಹಾಗಿದ್ಮೇಲೆ ಈ ಸಂತಾನೋತ್ಪತ್ತಿ ನಮಗೆ ಯಾಕೆ ಇಂಪಾರ್ಟೆಂಟ್ ಅದ ಈ ಸಂತಾನೋತ್ಪತ್ತಿ ಅದಲ್ಲ ಈ ಸಂತಾನೋತ್ಪತ್ತಿ ನಮಗೆ ಯಾಕೆ ಇಂಪಾರ್ಟೆಂಟ್ ಅದಪ್ಪ ಅಂದ್ರೆ ಒಂದು ಜೀವಿಯ ಸಂತತಿಯನ್ನು ಮುಂದುವರಿಸುವುದು. ಯಾವುದೇ ಒಂದು ಜೀವಿ ಅದರ ಅದರದೊಂದು ಏನು ಪ್ರಭೇದ ಇರುತ್ತಲ್ಲ ಆ ಪ್ರಭೇದ ಅಥವಾ ಆ ಸಂತತಿಯನ್ನು ಮಾಡೋದು ಮುಂದುವರಿಸೋದು. ಅದ ನಂತರ ಇನ್ನೊಂದು ಅದಕ್ಕೆ ಮೇನ್ ರೀಸನ್ ಏನಪ್ಪ ಅಂದ್ರೆ ಒಂದು ಪ್ರಭೇದದ ಉಳಿವಿಗೆ. ಯಾವುದೇ ಒಂದು ಜೀವಿಯ ಸಂತಾನೋತ್ಪತ್ತಿ ನಡೆಸಿದಾಗ ಮಾತ್ರ ಅವು ಸಂತಾನೋತ್ಪತ್ತಿ ಮಾಡಿಸಿದಾಗ ಮಾತ್ರ ಏನಾಗುತ್ತಾ ಆ ಜೀವಿ ಏನಾಗುತ್ತಾ ಈ ಒಂದು ಜಗತ್ತಿನಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಏನು ಹೋಗ್ಬೇಕು. ಇವೆರಡು ಮೇನ್ ರೀಸನ್ಗಳಿಂದ ಏನಾಗುತ್ತಾ ಒಂದು ಜೀವಿಯ ಸಂತಾನೋತ್ಪತ್ತಿ ಏನದ ಬಹಳ ಇಂಪಾರ್ಟೆನ್ಸ್ ಅದ ಅಂತ ಗೊತ್ತಾಗ್ತದೆ. ಇನ್ನು ನೆಕ್ಸ್ಟ್ ಈ ಸಂತಾನೋತ್ಪತ್ತಿ ಅಂದ್ರೆ ಏನಂತ ಗೊತ್ತಾಯ್ತು. ಹಾಗಿದ್ಮ್ಯಾಗ ಈ ಸಂತಾನೋತ್ಪತ್ತಿಗಳದಾಗ ಏನದ 2 ಪ್ರಕಾರಗಳವ್ರಿ. 2 ಪ್ರಕಾರಗಳು ಯಾವ್ಯಾವಪ್ಪ ಅಂದ್ರೆ ಒಂದು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಇನ್ನೊಂದು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ. ಒಂದು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಇನ್ನೊಂದ್ರಿ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ. ಈ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಂದ್ರೆ ಏನಪ್ಪ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಂದ್ರೆ ಜೀವಿಗಳ ಲಿಂಗಾಣುಗಳು ಈ ಜೀವಿಗಳದಾಗ ಏನಾಗಿರ್ತಾವ ಮೇಲ್ ಗೆಮೆಟ್ಸ್ ಮತ್ತು ಫಿಮೇಲ್ ಗೆಮೆಟ್ಸ್ ಅಂತ ಇರ್ತಾವ. ಈ ಮೇಲ್ ಗೆಮೆಟ್ಸ್ ಮತ್ತು ಫಿಮೇಲ್ ಗೆಮೆಟ್ಸ್ಗಳು ಸಂಯೋಜನೆ ನಡೆಯಲಿಲ್ರಿ. ಸಂಯೋಜನೆ ನಡೆಯಲ್ದೆ ಏನಾಗತ್ತಾ ಒಂದೇ ಒಂದು ಜೀವಕೋಶಗಳನ್ನ ಅಂತ ಮತ್ತೆ ಏನಾಗತ್ತಾ ಈ ಮರಿ ಜೀವಿಗಳು ಏನಾಗತ್ತಾ ಹುಟ್ಟುಕೊಳ್ತಾವೆ. ಇದಕ್ಕೆ ಏನಂತ ಕರಿತೀವಿ ನಾವು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಈ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಂದ್ರೆ ಏನಪ್ಪಾ ಅಂತಂದ್ರೆ ಈ ಜೀವಿಗಳ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಜನೆಯಿಂದ ಏನ್ ಮರಿ ಜೀವಿಕೋಶಗಳು ಹುಟ್ಕೋತಾವಲ್ಲ ಈ ಮರಿ ಜೀವಿಗಳು ಹುಟ್ಟತಾವಲ್ಲ ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಂತ
ಕರಿತೇವ್ರಿ. ಹಂಗಿದ್ಮ್ಯಾಗ ಈಗ ಈ ನಾವೇನು ಬ್ಯಾಕ್ಟೀರಿಯಾದ ನೋಡಿದೇವಲ್ಲ, ಈ ಲಿಸ್ಮೇನಿಯಾ ಎಂಬ ಏನು ಬ್ಯಾಕ್ಟೀರಿಯಾ ಅದಲ್ಲ, ಇದರಲ್ಲಿ ಏನು ಮಾಡಿದೆವು ನಾವು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ನೋಡಿದೇವ್ರಿ. ಈ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಗಳದಾಗ ಒಂದು ಕೆಲವೊಂದು ಏನವ ವಿಧಗಳವ. ಆ ವಿಧಗಳ ಬಗ್ಗೆ ಏನು ಮಾಡೋಣ, ಇನ್ ಡೀಟೇಲ್ ಆಗಿ ಅಧ್ಯಯನ ಮಾಡೋಣ. ಅದ್ರಾಗ ಮೊದಲನೇ ವಿಧ ಯಾವುದಪ್ಪ ಅಂದ್ರೆ ವಿದಳನ. ಮೊದಲನೇ ವಿಧ ಯಾವ್ದ್ರಿ, ವಿದಳನ. ವಿದಳನ ಅಂದ್ರೆ ಸಿಂಪಲ್ ಇಲ್ಲ, ಒಂದು ಇದ್ದಿದ್ದು ಹಿಂಗೆ ಒಂದು ಮರಿ ಜೀವಕೋಶ ಇರ್ತದೆ, ಅಲ್ಲಿ ಏನಾಗುತ್ತೆ 2 ಜೀವಕೋಶಗಳಾಗೋದು. ಅದ್ರಾಗಿಂತ 2 ಬಿ ಆಗ್ಬೋದು, 2ಕ್ಕಿಂತ ಹೆಚ್ಚು ಬಿ ಆಗ್ಬೋದು. ಫಸ್ಟ್ ಟೈಪ್ ಯಾವ್ದ್ರಿ, ಒಂದು ವಿದಳನ. ನೆಕ್ಸ್ಟ್ ಟೈಪ್ ಯಾವುದಪ್ಪ ಅಂತಂದ್ರೆ ತುಂಡರಿಕೆ ಅಥವಾ ಫ್ರಾಗ್ಮೆಂಟೇಷನ್. ತುಂಡರಿಕೆ ಅಥವಾ ಫ್ರಾಗ್ಮೆಂಟೇಷನ್ ಏನಿಲ್ರಿ, ಒಂದು ಜೀವಿ ಇರ್ತದೆ ಅಂತ ತಿಳ್ಕೊರಿ, ಅವೇನಿರ್ತದೆ ತುಂಡಿರ್ತಾವೆ. ಆ ತುಂಡಿದ್ರಲ್ಲಿಂದ ಮತ್ತೆ ಹೊಸ ಜೀವಿಗಳು ಹುಟ್ಕೊಬೋದು. ಇದೇನೇನ್ರಿ, ತುಂಡರಿಕೆ. ಮತ್ತೇನಪ್ಪ ಅಂದ್ರೆ ನೆಕ್ಸ್ಟ್ ಟೈಪ್ ಯಾವುದಪ್ಪ ಅಂದ್ರೆ ಈ ಪುನರುತ್ಪಾದನೆ ಅಥವಾ ಈ ರೀಜನರೇಷನ್. ಈ ರೀಜನರೇಷನ್ದಾಗ ಏನಾಗತ್ತಪ್ಪ ಅಂತಂದ್ರೆ ಯಾವುದೇ ಒಂದು ಜೀವಿನ ಕಟ್ಟಾದ್ರೆ ಏನಂತ ಅದೇನಾಗುತ್ತೆ ಮತ್ತೆ ಹೊಸದಾಗಿ ಏನಂತ ಮತ್ತೆ ಆ ಪ್ರತಿಯೊಂದು ಕಟ್ಟಾಗಿರೋದ್ರಿಂದ ಹೊಸ ಹೊಸ ಜೀವಿಗಳು ಹುಡ್ಕೋತಾವೆ. ಇದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ರೀಜನರೇಷನ್ ಅಂತ ಕರಿತೇವೆ. ಇನ್ನೊಂದು ಮಗ್ಗುವಿಕೆ ಅಥವಾ ಬಡ್ಡಿಂಗ್. ಈ ಬಡ್ಡಿಂಗ್ನಲ್ಲಿ ಏನಾಗುತ್ತೆ, ಬಡ್ಡಿಂಗ್ ಪ್ರೊಸೆಸ್ನಾಗ ಏನಾಗುತ್ತಪ್ಪ ಅಂದ್ರೆ ಒಂದು ಪೇರೆಂಟ್ಸ್ ಅಲ್ಲಿ ಏನಾಗುತ್ತೆ, ಅದರಿಂದ ಏನಾಗುತ್ತೆ ಬಡ್ಗಳ ಮೂಲಕ ಅಥವಾ ಒಂದು ಅದೇ ಒಂದು ಜೀವಿಗಳ ಏನಾಗುತ್ತೆ ಬಡ್ ಮೂಲಕ ಏನಾಗುತ್ತೆ ಒಂದು ಮರಿ ಜೀವಿ ಹುಟ್ಟಿ ಏನಾಗುತ್ತೆ, ಅದಾದ ನಂತರ ತನ್ನ ಬೆಳವಣಿಗೆ ಆದ ನಂತರ ಏನಾಗುತ್ತೆ ಸಪರೇಟ್ ಆಗಿ ಹೊಸ ಜೀವಿಯಾಗಿ ಸೃಷ್ಟಿ ಆಗುತ್ತೆ. ಇದೇನಪ್ಪ ಅಂತಂದ್ರೆ ಬಡ್ಡಿಂಗ್. ಇನ್ನೊಂದೇನಪ್ಪ ಅಂದ್ರೆ ಕಾಯಜ ಸಂತಾನೋತ್ಪತ್ತಿ. ಈ ಕಾಯಜ ಸಂತಾನೋತ್ಪತ್ತಿಗೆ ಏನಂತ ಯಾವುದೇ ಒಂದು ಸಸ್ಯದ ಭಾಗಗಳಿಂದ ಏನಾಗುತ್ತಾ ಆ ಭಾಗಗಳಿಂದ ಹೊಸ ಹೊಸದಂತ ಒಂದು ಜೀವಿಗಳೇನಾಗುತ್ತಾ ಹುಟ್ಲಕ್ಕ ಸಹಾಯ ಆಗುತ್ತೆ. ಇದಕ್ಕೇನು ಕರಿತೇವಪ್ಪ ಅಂದ್ರೆ ವೆಜಿಟೇಟಿವ್ ಪ್ರೊಪಗೇಷನ್ ಅಥವಾ ಕಾಯಜ ಸಂತಾನೋತ್ಪತ್ತಿ ಅಂತ ಕರಿತೇವೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಬೀಜಕಗಳ ಉತ್ಪಾದನೆ. ಇದೇನಾಗುತ್ತಾ ಈ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಏನವರ ವಿಧಗಳು ಅವ. ಹಾಗಿದ್ಮ್ಯಾಗ ಈ ಪ್ರತಿಯೊಂದು ಟೈಪ್ಸ್ ಅವಲ್ಲ, ಈ ಪ್ರತಿಯೊಂದು ಟೈಪ್ಸ್ ಸಪ್ರೇಟ್ ಆಗಿ ಇನ್ ಡೀಟೇಲ್ ಆಗಿ ಅಧ್ಯಯನ ಮಾಡೋಣ್ರಿ. ಇದ್ರ ನಮಗೆ ಫಸ್ಟ್ ಟೈಪ್ ಏನು ಕೊಟ್ರಪ್ಪ ಅಂದ್ರೆ ವಿದಳನ ಅಂತ ಕೊಟ್ಟರು. ವಿದಳನ ಅಥವಾ ಫಿಸನ್ ಅಂತ ಕೊಟ್ಟರು. ಈ ವಿದಳನ ಅಥವಾ ಫಿಸನ್ ಅಂದ್ರೆ ಏನಪ್ಪ ಅಂದ್ರೆ ಇದೇನಾಗುತ್ತಾ ಏಕಕೋಶ ಜೀವಿಗಳಲ್ಲಿ ನಡೀತದೆ. ಇದು ಯಾವ ರೀತಿಯ ಕೋಶಗಳಲ್ಲಿ ಜೀವಿಗಳಲ್ಲಿ ನಡೀತಪ್ಪ ಅಂದ್ರೆ ಇದು ಏಕಕೋಶ ಜೀವಿಗಳಲ್ಲಿ ನಡೀತದೆ. ಇಲ್ಲೇನಾಗುತ್ತಾ ವಿದಳನದಾಗ ಏನಾಗುತ್ತಾ ಒಂದು ಏನು ಮರಿ ಈ ಜೀವಕೋಶ ಇರ್ತಲ್ಲ, ಈ ಜೀವಕೋಶ ಏನಾಗುತ್ತಾ ಒಂದಿರೋ ಜೀವಕೋಶಗಳೇನಾಗುತ್ತಾ 2 ಬಿ ಆಗ್ಬೋದು ಅಥವಾ 2ಕ್ಕಿಂತ ಹೆಚ್ಚು ಬಿ ಆಗ್ಬೋದು, 2 ಆಗ್ಬೋದು 2ಕ್ಕಿಂತ ಹೆಚ್ಚು ಬಿ ಆಗ್ಬೋದು. ಈ ರೀತಿ ಆಗೋದ್ರಲ್ಲಿ ಏನಾಗುತ್ತೆ ನಮಗೆ ಹೊಸ ಜೀವಿಗಳೇನಾಗುತ್ತಾ ಸೃಷ್ಟಿಗೆ ಏನಾಗುತ್ತಾ ಇದು ಕಾರಣ ಆಗ್ತದೆ. ಹಂಗಿದ್ಮ್ಯಾಗ ಈ ವಿದಳನದಲ್ಲ, ವಿದಳನದಾಗ ನೋಡ್ಬೋದಪ್ಪ ಮತ್ತೆ 2 ಟೈಪ್ಸ್ ನೋಡ್ಬೋದು. ಅದರ ಫಸ್ಟ್ ಟೈಪ್ ಯಾವುದಪ್ಪ ಅಂದ್ರೆ ದ್ವಿವಿದಳನ ಅಥವಾ ಬೈನರಿ. ದ್ವಿವಿದಳನ ಅಥವಾ ಈ ಬೈನರಿ. ಈ ಬೈನರಿದಾಗ ಏನಾಗುತ್ತಪ್ಪ ಅಂದ್ರೆ 2 ಸಮಭಾಗಗಳ ವಿಭಜನೆ ಹೊಂತಾವ್ರಿ. 2 ಸಮಭಾಗಗಳ ಏನಾಗುತ್ತಾ ವಿಭಜನೆ ಹೊಂತ. ಏನು ಜೀವಕೋಶ ಇರ್ತದಲ್ಲ, ಒಂದಿರೋ ಜೀವಕೋಶ ಇಲ್ಲಿ ಕೊಟ್ಟರಲ್ಲ ಆಲ್ರೆಡಿ, ಇದು ಒಂದು ಜೀವಕೋಶ ಅಂತ ತಿಳ್ಕೊರಿ. ಈ ಒಂದಿರೋ ಜೀವಕೋಶ ಏನಾಗುತ್ತಾ 2 ಸಮಭಾಗಗಳಾಗಿ ಏನಾಗುತ್ತಾ ವಿಭಜನೆ ಹೊಂತ. ಒಂದಿರೋ ಜೀವಕೋಶ ಏನಾಗುತ್ತಾ 2 ಸಮಭಾಗಗಳಾಗಿ ಅಂತ ವಿಭಜನೆ ಹೊಂತ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ಗಳು ಯಾವಪ್ಪ ಅಂದ್ರೆ ಅಮೀಬಾ ಮತ್ತು ಲಿಸ್ಮೇನಿಯಾ. ಇದು ಏನಾಗುತ್ತೆ ರೀ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ವಿದಳನ ಎಂಬ ಪ್ರೊಸೆಸ್ಗೆ ಏನಾಗುತ್ತಾ ಈ ಅಮೀಬಾ ಮತ್ತೆ ಏನಾಗುತ್ತಾ ಈ ಲಿಸ್ಮೇನಿಯಾ ಎಂಬುದು ಏನಾಗುತ್ತಾ 2 ಉದಾಹರಣೆಗಳನ್ನು ನೋಡ್ಬೋದು ರೀ. ಇನ್ನು ನೆಕ್ಸ್ಟ್ ಯಾವಪ್ಪ ಅಂದ್ರೆ ಬಹುವಿದಳನ. ಇಲ್ಲೇನಾಗುತ್ತಾ ಒಂದೇ ಇರುವಂತಹ ಜೀವಕೋಶ ಏನಾಗುತ್ತಾ ಖಾಲಿ ಏನಾಗುತ್ತೆ 2 ಸಮಭಾಗಗಳಾಗಲ್ರಿ. 2 ಸಮಭಾಗಗಳಾಗತ್ತೆ ಬಹು ಅಂದ್ರೆ ಬಹಳಷ್ಟು ಟೈಪ್ಗಳಾಗಿ ಏನಾಗುತ್ತಾ ಅದರಲ್ಲಿಂದ ಪ್ರತಿಯೊಂದು ಜೀವಕೋಶಗಳಲ್ಲಿ ಭಾಗಗಳಿಂದ ಏನಾಗುತ್ತಾ ಹೊಸ ಜೀವಿ ಏನಾಗುತ್ತಾ ಸೃಷ್ಟಿಗೆ ಏನಾಗುತ್ತಾ ಇದು ಕಾರಣ ಆಗ್ತದೆ ರೀ. ಇದು ಯಾವ ರೀತಿ ಕಾರಣ ಆಗುತ್ತೆ ಅಂತ ಗೊತ್ತಾಯ್ತು. ಇದ್ರಾಗ ಏನಾಗುತ್ತಾ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂದ್ರೆ ಈ ಪ್ಲಾಸ್ಮೋಡಿಯಂ ಎಂಬ ಏಕಕೋಶ ಜೀವಿ ಏನಾಗುತ್ತಾ ಇದೇನಾಗುತ್ತಾ ಬಹುವಿದಳನ ಏನು ಮಾಡುತ್ತಾ ಮಾಡಿ ಏನಾಗುತ್ತಾ ತನ್ನ ಸಂತತಿಯ ಪ್ರಭೇದದ ಮುಂದುವರಿಕೆಗೆ ಏನಾಗುತ್ತಾ ಇದು ಕಾರಣ ಆಗ್ತದೆ ರೀ. ಇನ್ನು ನಾವು ನೆಕ್ಸ್ಟ್ ಟೈಪ್ ನೋಡೋದ್ರ ನೆಕ್ಸ್ಟ್ ಟೈಪ್ ಯಾವುದಪ್ಪ ಅಂದ್ರೆ ತುಂಡರಿಕೆ ಅಥವಾ ಫ್ರಾಗ್ಮೆಂಟೇಷನ್. ಇಲ್ಲೇನಾಗುತ್ತಾ ಜೀವಿ ಏನು ಮಾಡ್ತದ ಸಣ್ಣ ತುಂಡುಗಳಾಗಿ ವಿಭಜನೆ ಹೊಂದದ. ಯಾವುದೇ ಒಂದು ಜೀವಿ ಏನಾಗುತ್ತಾ ಸಣ್ಣ ತುಂಡುಗಳ ವಿಭಜನೆ ಹೊಂದು ಆ ತುಂಡುಗಳು ಏನಾಗುತ್ತಾ ಹೊಸ ಜೀವಿಗಳು ಬೆಳೆಯೋದಕ್ಕೆ ಏನಾಗುತ್ತಾ ಕಾರಣ ಆಗುತ್ತಾ. ಆ ಏನು ತುಂಡುಗಳಾಗ್ತಲ್ಲ ಆ ತುಂಡುಗಳು ಆಗೋದ್ರಲ್ಲಿಂದ ಏನಾಗುತ್ತಾ ಹೊಸ ಜೀವಿಗಳ ಬೆಳವಣಿಗೆಗೆ ಹೊಸ ಜೀವಿಗಳು ಮತ್ತೆ ಏನಾಗುತ್ತಾ ಸೃಷ್ಟಿಗೆ ಏನಾಗುತ್ತಾ ಈ ತುಂಡರಿಕೆ ಅಥವಾ ಫ್ರಾಗ್ಮೆಂಟೇಷನ್ ಕಾರಣ ಆಗ್ತದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂದ್ರೆ ಈ ಸ್ಪೈರೋಗರ. ಬೆಸ್ಟ್ ಎಕ್ಸಾಂಪಲ್ ಯಾವ್ದ್ರಿ ಸ್ಪೈರೋಗರ. ಇಲ್ಲೊಂದು ಜೀವಿ ಅದಂತ ತಿಳ್ಕೊರಿ. ಈ ಜೀವಿ ಏನಾಗುತ್ತಾ ಈ ಥರ ಏನಾಗುತ್ತಾ ಡಿವೈಡ್ ಆಗ್ತದೆ ತುಂಡಾಗ್ತದೆ. ಈ ಏನು ತುಂಡಾಗಿರೋ ಭಾಗಗಳವಲ್ಲ, ಈ ತುಂಡಾಗಿರೋ ಭಾಗಗಳಿಂದ ನಮಗೇನಾಗುತ್ತಾ ಹೊಸ ಜೀವಿ ಏನಾಗುತ್ತಾ ಈ ರೀತಿಯಾಗಿ ಹೊಸ ಜೀವಿಗಳ ಸೃಷ್ಟಿಗೆ ಏನಾಗುತ್ತಾ ಈ ತುಂಡರಿಕೆ ಅಥವಾ ಏನಾಗುತ್ತಾ ಈ ಫ್ರಾಗ್ಮೆಂಟೇಷನ್ ಏನಾಗುತ್ತಾ ಕಾರಣ ಆಗ್ತದೆ. ಇನ್ನು ನೆಕ್ಸ್ಟ್ ಟೈಪ್ ನೋಡೋದು ಯಾವುದಪ್ಪ ಅಂದ್ರೆ ಈ ರೀಜನರೇಷನ್ ಅಥವಾ ಏನ್ರಿ ಪುನರುತ್ಪಾದನೆ. ಈ ಪುನರುತ್ಪಾದನೆಯಲ್ಲಿ ಏನಾಗುತ್ತಾ ಈ ಪುನರುತ್ಪಾದನೆ ಡೆಫಿನೇಷನ್ ನೋಡಮಿ. ಸಂಪೂರ್ಣವಾಗಿ ವಿಭೇದೀಕರಿಸಿದ ಅನೇಕ ಜೀವಿಗಳು ತಮ್ಮ ದೇಹದ ಭಾಗಗಳಿಂದ ಹೊಸ ಜೀವಿಗಳನ್ನು ಉಂಟು ಮಾಡುವ ಸಾಮರ್ಥ್ಯ. ಹೊಸ ಜೀವಿಗಳನ್ನು ಉಂಟು ಮಾಡುವ ಸಾಮರ್ಥ್ಯಕ್ಕೆ ನಾವೇನು ಕರಿತೇವಪ್ಪ ಅಂದ್ರೆ ರೀಜನರೇಷನ್ ಅಥವಾ ಏನಂತ ಕರಿತೇವೆ ರೀ ಪುನರುತ್ಪಾದನೆ ಅಂತ ಕರಿತೇವೆ. ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ
ಒಂದು ಜೀವಿಯ ನಿರ್ದಿಷ್ಟ ಭಾಗದಲ್ಲಿ ಇಲ್ಲೊಂದು ಜೀವ ಅಂತ ತಿಳ್ಕೊರಿ. ಈ ಜೀವಿಯಾಗಲಿತ್ತ ಕೋಶ ವಿಭಜನೆಯಿಂದ, ಈ ಕೋಶ ವಿಭಜನೆಯಿಂದ ಏನಾಗತ್ತಪ್ಪ ಅಂತಂದ್ರೆ ನಮಗೇನಾಗುತ್ತೆ, ಈ ಒಂದು ಜೀವಿ ಅದ, ಈ ಜೀವಿ ಒಂದು ಕೋಶ ವಿಭಜನೆ ಏನಾಗುತ್ತಾ, ಕೋಶ ವಿಭಜನೆ ಹೊಂದಿದೆ ಅಂತ ಅದನ್ನೇನಿರ್ತ ಹಿಂಗೆ ಕೋಶ ವಿಭಜನೆ ಹೊಂದಿರಂತ ಆಲ್ರೆಡಿ ಇದಕ್ಕೆ ಒಂದು 2 ತುಂಡು ಮಾಡಿದೆ ಅಂತ ತಿಳ್ಕೊರಿ. ತುಂಡು ಮಾಡಿದಾಗ ಏನಾಗುತ್ತಾ, ಈ ಪ್ರತಿಯೊಂದು ತುಂಡಲಿಂದ ಏನಾಗುತ್ತಾ ಒಂದು ಹೊಸವಾದಂಥ ಒಂದು ಏನಾಗುತ್ತಾ ಜೀವಿಗೆ ಏನಂತದ ಸೃಷ್ಟಿಗೆ ಏನಾಗುತ್ತಾ ಕಾರಣ ಆಗುತ್ತೆ. ಇದಕ್ಕೆ ಎಕ್ಸಾಂಪಲ್ ಏನದಪ್ಪ ಅಂದ್ರೆ ಈ ಫ್ಲನೇರಿಯಾ ಎಂಬುದು ಏನಾಗುತ್ತಾ ಈ ರೀಜನರೇಷನ್ಗೆ ಏನದ ಒಂದು ಬೆಸ್ಟ್ ಆದಂಥ ಎಕ್ಸಾಂಪಲ್ ಅಂತ ನಾವು ಹೇಳ್ಬೋದು. ಇನ್ನು ನಾವು ನೆಕ್ಸ್ಟ್ ಟೈಪ್ ನೋಡೋದ್ರ ನೆಕ್ಸ್ಟ್ ಟೈಪ್ ಯಾವುದಪ್ಪ ಅಂದ್ರೆ ಈ ಕಾಯಜ ಸಂತಾನೋತ್ಪತ್ತಿ ಅಥವಾ ವೆಜಿಟೇಟಿವ್ ಪ್ರೊಪಗೇಷನ್. ಕಾಯಜ ಸಂತಾನೋತ್ಪತ್ತಿ ಅಥವಾ ಯಾವ್ದ್ರಿ ವೆಜಿಟೇಟಿವ್ ಪ್ರೊಪಗೇಷನ್. ಈ ವೆಜಿಟೇಟಿವ್ ಪ್ರೊಪಗೇಷನಲ್ಲಿ ಏನತ್ತ, ಈ ಸೂಕ್ತ ಪರಿಸ್ಥಿತಿಗಳಲ್ಲಿ ಯಾವುದೇ ಆದಂಥ ಒಂದು ಪರಿಸ್ಥಿತಿಗಳಲ್ಲಿ ಸಸ್ಯದಲ್ಲಿರುವಂಥ ಭಾಗಗಳು ಯಾವುದಪ್ಪ ಅಂದ್ರೆ ಅದು ಬೇರಾಗಿರ್ಬೋದು, ಕಾಂಡ ಆಗಿರ್ಬೋದು ಅಥವಾ ಎಲೆ ಆಗಿರ್ಬೋದು. ಬೇರು, ಕಾಂಡ, ಎಲೆಗಳಂತ ಇಂಥ ಈ ಭಾಗಗಳಿಂದ ಹೊಸ ಸಸ್ಯಗಳಾಗಿ ಏನಾಗುತ್ತಾ ಬೆಳೆಯೋದು, ಈ ಭಾಗಗಳಿಂದ ಏನಾಗುತ್ತಾ ಹೊಸ ಸಸ್ಯಗಳಾಗಿ ಬೆಳೆಯೋದು. ಇದಕ್ಕೆ ನಾವೇನಂತ ಕರಿತೇವಪ್ಪ ಅಂತಂದ್ರೆ ವೆಜಿಟೇಟಿವ್ ಪ್ರೊಪಗೇಷನ್ ಅಥವಾ ಕಾಯಜ ಸಂತಾನೋತ್ಪತ್ತಿ ಅಂತ ಕರಿತೇವೆ. ಕಾಯಜ ಸಂತಾನೋತ್ಪತ್ತಿ ಅಂತ ಕರಿತೇವೆ. ಈಗ ಸಪೋಸ್ ನಾವು ಇದಕ್ಕೆ ಎಕ್ಸಾಂಪಲ್ ನೋಡ್ಬೋದಪ್ಪ ಅಂದ್ರೆ ಈ ಕಬ್ಬು ಮತ್ತು ಗುಲಾಬಿಗಳು. ಈ ಕಬ್ಬು ಏನಾಗುತ್ತಾ ಈ ಕಾಂಡಲಿಂದ ಕಬ್ಬು ಬೆಳೆದು ನೋಡ್ತೇವೆ. ಗುಲಾಬಿಲಿಂದ ಏನು ಮಾಡ್ತೇವೆ, ಗುಲಾಬಿ ಒಂದು ಕಾಂಡವಂತ ಒಯ್ದು ಏನು ಮಾಡ್ತೇವೆ, ಅದನ್ನು ನೆಟ್ಟದಾಗ ಏನಾಗುತ್ತಾ ಅದರಲ್ಲಿಂದ ಗುಲಾಬಿ ಒಂದು ಹೊಸ ಗಿಡನೇ ಬೆಳೆಯುವುದನ್ನು ನೋಡ್ತೇವೆ. ಇದು ಅದಕ್ಕೆ ಯಾವ ರೀತಿಯ ಸಂತಾನೋತ್ಪತ್ತಿಗೆ ಉದಾಹರಣೆಪ್ಪ ಅಂದ್ರೆ ಇದು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಕಾಯಜ ಸಂತಾನೋತ್ಪತ್ತಿಗೆ ಏನಪ್ಪ ಅಂದ್ರೆ ಉದಾಹರಣೆ ಅಂತ ನಾವು ನೋಡ್ಬೋದು, ಇದರಲ್ಲಿ ಹೇಳ್ಬೋದು ಆಗ್ಯದ. ಇನ್ನು ನೆಕ್ಸ್ಟ್ ಟೈಪ್ ನೋಡಿದ್ರೆ ಯಾವುದಪ್ಪ ಅಂದ್ರೆ ಬಡ್ಡಿಂಗ್. ನೆಕ್ಸ್ಟ್ ಟೈಪ್ ಯಾವ್ದ್ರಿ ಈ ಬಡ್ಡಿಂಗ್. ಈ ಬಡ್ಡಿಂಗ್ ಅಥವಾ ಮಗ್ಗುವಿಕೆ ಎಲ್ಲಿ ನಡೀತಪ್ಪ ಅಂತಂದ್ರೆ ಹೈಡ್ರಾ ಮತ್ತು ಈಸ್ಟ್ಗಳನ್ನ ಏನಾಗುತ್ತಾ ಈ ಬಡ್ಡಿಂಗ್ ಅಥವಾ ಏನಾಗುತ್ತಾ ಮಗ್ಗುವಿಕೆ ನಡೀತದೆ. ಇಲ್ಲೇನಾಗುತ್ತಾ ಈ ಒಂದು ಏನಾಗುತ್ತಾ ಈ ಪಿತೃಜೀವಿಗಳು ಏನಿರ್ತಾವಲ್ರಿ, ಈ ಪಿತೃಜೀವಿಗಳು ಏನಾಗುತ್ತಾ ಒಂದು ಬಾಹ್ಯ ವೃದ್ಧಿಯನ್ನು ಮಾಡ್ಕೋತಾವ. ಪಿತೃಜೀವಿಗಳು ಏನಾಗುತ್ತಾ ಈ ರೀತಿ ಒಂದು ಬಾಹ್ಯ ವೃದ್ಧಿಯನ್ನು ಮಾಡ್ಕೋತಾವ. ಬಾಹ್ಯ ವೃದ್ಧಿ ಆಗಿ ಏನಾಗುತ್ತಾ ಇಲ್ಲಿ ಏನಾಗುತ್ತಾ ಮಗ್ಗುಗಳ ಸೃಷ್ಟಿಗೆ ಏನಾಗುತ್ತಾ ಈ ಪಿತೃಜೀವಿ ಕಾರಣ ಆಗ್ತಾ. ಈ ಮಗ್ಗುಗಳ ಸೃಷ್ಟಿ ಆದ್ಮೇಲೆ ಅದೇನಾಗುತ್ತಾ ಸಂಪೂರ್ಣವಾಗಿ ಏನಾಗುತ್ತಾ ತನ್ನ ಮಾತೃಜೀವಿಯಲ್ಲಿ ಸಂಪೂರ್ಣವಾಗಿ ಏನಾಗುತ್ತಾ ತನ್ನ ಮಾತೃ ಏನು ಜೀವಿ ಇರ್ತಲ್ಲ ಅದರಲ್ಲಿ ಏನಾಗುತ್ತಾ ಪೂರ್ಣವಾಗಿ ಏನಾಗುತ್ತಾ ವಿಕಾಸ ಹೊಂದ್ತಾರೆ. ಈ ರೀತಿಯಾಗಿ ಏನಾಗುತ್ತಾ ಪೂರ್ಣವಾಗಿ ವಿಕಾಸ ಹೊಂದುತ್ತೆ. ಅಲ್ಲೇ ಏನಾಗುತ್ತಾ ಬೆಳವಣಿಗೆ ಆಗುತ್ತಾ. ಬೆಳವಣಿಗೆ ಆದ ನಂತರ ಏನಾಗುತ್ತಾ ಸಪ್ರೇಟ್ ಆಗ್ತಾರೆ. ಬೆಳವಣಿಗೆ ಆದ ನಂತರ ಏನಂತ ಸಪ್ರೇಟ್ ಏನಾಗುತ್ತಾ ಅದು ಮಾತೃಜೀವಿ ಒಂದಾಯ್ತು, ಇನ್ನೊಂದು ಏನಾಗುತ್ತಾ ಈ ಮಗು ಕೆಲವು ಸೃಷ್ಟಿ ಆಗ್ತಲ್ಲ ಇದೊಂದು ಜೀವಿ ಆಯ್ತು. ಈ ರೀತಿಯ ಜೀವಿ ಆಗಿ ಏನಾಗುತ್ತಾ ಎರಡು ಹೊಸ ಜೀವಿಗಳಿಗೆ ಏನಾಗುತ್ತಾ ಇದು ಕಾರಣ ಆಗ್ತದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಗಳು ಯಾವ್ಯಾವ ಜೀವಿಗಳಪ್ಪ, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವ್ಯಾವ ಜೀವಿಗಳು ಅಂದ್ರೆ ಒಂದು ಹೈಡ್ರಾ ಮತ್ತು ಈಸ್ಟ್. ಒಂದು ಏನ್ರಿ ಹೈಡ್ರಾ ಮತ್ತು ಈಸ್ಟ್ ಏನಾಗುತ್ತಾ ಇದಕ್ಕೇನಾಗುತ್ತಾ ಒಂದು ಬೆಸ್ಟ್ ಆದಂಥ ಒಂದು ಎಕ್ಸಾಂಪಲ್ಗಳಂತ ನಾವು ಹೇಳ್ಬೋದಾಗ್ಯದ. ಇನ್ನು ನಾವು ನೆಕ್ಸ್ಟ್ ಟೈಪ್ ನೋಡೋದಾದ್ರೆ ಯಾವುದಪ್ಪ ಅಂತಂದ್ರೆ ಈ ಬೀಜಕಗಳು ಏನಾಗದ ಇದ್ರದ್ದು ಏನಾಗುತ್ತಾ ನೆಕ್ಸ್ಟ್ ಟೈಪ್ ಅನ್ನೋ ಬಗ್ಗೆ ಏನು ಮಾಡೋಣ ತಿಳ್ಕೊಂಡು. ಈ ಬೀಜಕಗಳು ಏನಿಲ್ರಿ, ಬೀಜಗಳದಾಗ ಏನಾಗುತ್ತಾ ಈ ರೀತಿ ಒಂದು ಹೈಫೆ ಅಂತ ಇರ್ತಾವ್ರಿ. ಒಂದು ಈ ಬೇರಿನ ರೀತಿಯಾದಂಥ ಒಂದು ದಾರದಂಥ ರಚನೆಗಳು ಇರ್ತಾವ, ಈ ರೀತಿಯಂಥ ಹೈಫೆಗಳಂತ ಇರ್ತಾವೆ. ಈ ಹೈಫೆಗಳು ಏನಾಗುತ್ತಪ್ಪ ಅಂತಂದ್ರೆ ಒಂದು ಬೀಜಗಳನ್ನ ಮಾಡ್ತಾವೆ ಕ್ರಿಯೇಟ್ ಮಾಡ್ತಾವೆ. ಏನು ಮಾಡ್ತಾವೆ ಒಂದು ಬೀಜಗಳನ್ನು ಕ್ರಿಯೇಟ್ ಮಾಡ್ತಾವೆ. ಈ ಬೀಜಗಳದ ಒಳಗೆ ಏನಿರ್ತಪ್ಪ ಅಂತಂದ್ರೆ ಈ ಹೈಫೆ ಏನಿರ್ತಲ್ಲ ಈ ಹೈಫೆ ಏನು ಮಾಡ್ತಪ್ಪ ಅಂದ್ರೆ ಒಂದು ಬೀಜಕ ದಾನಿಗಳನ್ನು ಕ್ರಿಯೇಟ್ ಮಾಡ್ತವೆ. ಈ ಹೈಫೆಗಳು ಬೀಜಕ ದಾನಿಗಳನ್ನು ಕ್ರಿಯೇಟ್ ಮಾಡಿದಾಗ ಈ ಬೀಜಕ ದಾನಿಗಳ ಒಳಗೆ ಏನಾಗಿರ್ತಪ್ಪ ಅಂದ್ರೆ ಈ ಬೀಜಗಳು ಇರ್ತಾವೆ. ಬೀಜಕ ದಾನಿ ಒಳಗೆ ಏನಿರ್ತಾವೆ ಈ ಬೀಜಗಳು ಇರ್ತಾವೆ. ಈ ಬೀಜಕಗಳಿಂದಲೇ ನಮಗೇನಾಗುತ್ತಾ ಹೊಸದಾದಂಥ ಒಂದು ಜೀವಿಗಳ ಸೃಷ್ಟಿಗೆ ಏನಾಗುತ್ತಾ ಈ ಬೀಜಗಳು ಫಾರ್ಮ್ ಆಗಕ್ಕೆ ಏನಾಗುತ್ತಾ ಕಾರಣ ಆಗ್ತದೆ. ಇದೇನೈತ್ರಿಪ್ಪ ಅಂತಂದ್ರೆ ಈ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಬರುವಂಥ 6 ಪ್ರಮುಖ ವಿಧಗಳ ಬಗ್ಗೆ ನಮ್ಗೆ ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಂಡೇವ್ರಿ. ಇನ್ನು ಏನಾಗುತ್ತಾ ನಾವು ನೆಕ್ಸ್ಟ್ ಕ್ವಶನಿಗೆ ಮೂವ್ ಆಗೋದ್ರ. ನೆಕ್ಸ್ಟ್ ಕ್ವಶನ್ ನಮಗೆ ಏನು ಕೇಳ್ಯಾರಪ್ಪ ಅಂತಂದ್ರೆ ಇವುಗಳಲ್ಲಿ ನವೀಕರಿಸಲಾಗದ ಸಂಪನ್ಮೂಲ ಅಂತ ಕ್ವಶನ್ ಕೇಳ್ಯಾರ. ನವೀಕರಿಸಲಾಗದಪ್ಪ ಅಂದ್ರೆ ಯಾವ್ದು ಮತ್ತನ್ನು ಸೃಷ್ಟಿ ಮಾಡ್ಲಿಕ್ಕಾಗಲ್ಲ, ಮತ್ತೆ ಸೃಷ್ಟಿ ಮಾಡ್ಲಿಕ್ಕಾಗಲ್ಲ. ಇದಕ್ಕೆ ಎಕ್ಸಾಂಪಲ್ ಆಪ್ಷನ್ಗಳು ಏನು ಕೊಟ್ರಪ್ಪ ಅಂದ್ರೆ ಒಂದು ನೀರು ಕೊಟ್ಟರ, ಇನ್ನು ಪೆಟ್ರೋಲಿಯಂ ಕೊಟ್ಟರ, ಕಾಡು ಕೊಟ್ಟರ, ಮತ್ತು ಮಣ್ಣು ಕೊಟ್ಟರ. ಈ ಮಣ್ಣು ಕೊಟ್ಟರಲ್ಲ ಇದರ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಆಲ್ರೆಡಿ ಎಲ್ಲರೂ ಗೆಸ್ ಮಾಡ್ತೀರಿ. ಇದು ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಈ ಪೆಟ್ರೋಲಿಯಂ. ಇದು ಕರೆಕ್ಟ್ ಆನ್ಸರ್ ಯಾವ್ದ್ರಿ ಈ ಪೆಟ್ರೋಲಿಯಂ. ನವೀಕರಿಸಲಾಗದ ಸಂಪನ್ಮೂಲ ಯಾವ್ದ್ರಿ ಈ ಪೆಟ್ರೋಲಿಯಂ. ಹಂಗಿದ್ಮ್ಯಾಗ ಇದ್ರ ಬಗ್ಗೆ ಕೂಡ ಏನು ಮಾಡೋಣ ಸ್ವಲ್ಪ ಇನ್ ಡೀಟೇಲ್ ಆಗಿ ಏನು ಮಾಡೋಣ ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಫಸ್ಟಿಗೆ ಈ ಪರಿಸರ ವಿಜ್ಞಾನ ಎನ್ವೈರ್ಮೆಂಟಲ್ ಸೈನ್ಸ್ ಅಂದ್ರೆ ಏನಪ್ಪ ಅಂದ್ರೆ ಜೀವಿಗಳು ಮತ್ತು ಅವುಗಳ ಪರಿಸರಗಳ ನಡುವಿನ ಪರಸ್ಪರ ಪ್ರತಿಕ್ರಿಯೆಗಳನ್ನು ಯಾವುದೇ ಒಂದು ಜೀವಿ ಇರ್ತದ
ಆ ಜೀವಿ ಏನು ಮಾಡ್ತದ ಅದು ತನ್ನಲ್ಲಿ ಸುತ್ತಮುತ್ತ ಇರುವಂಥ ಪರಿಸರದ ಜೊತೆಗೆ ಒಂದು ಜೀವಿ ಅದರ ಸುತ್ತಮುತ್ತಲಿರುವಂಥ ಒಂದು ಪರಿಸರ ಜೊತೆ ಯಾವ ರೀತಿಯನ್ನ ಪ್ರತಿಕ್ರಿಯೆಗಳು ಮಾಡ್ತದ, ಯಾವ ರೀತಿಯ ಪ್ರತಿಕ್ರಿಯೆ ಮಾಡ್ತದ, ಇದಕ್ಕೆ ನಾವು ಅಧ್ಯಯನ ಮಾಡುವ ಒಂದು ಶಾಖೆಗೆ ಏನಂತ ಕರಿತೀವಪ್ಪ ಅಂದ್ರೆ ಎನ್ವೈರ್ಮೆಂಟಲ್ ಸೈನ್ಸ್ ಅಂತ ಕರಿತೀವಿ. ಎನ್ವೈರ್ಮೆಂಟಲ್ ಸೈನ್ಸ್ ಅಂತ ಕರಿತೀವಿ. ಈ ಎನ್ವೈರ್ಮೆಂಟಲ್ ಸೈನ್ಸ್ದು ಈ ಪಿತಾಮಹ ಅಂತ ನಾವು ಯಾರಿಗೆ ಕರಿತೀವಪ್ಪ ಅಂದ್ರೆ ಅಲೆಕ್ಸಾಂಡರ್ ಹ್ಯಾಂಬಲ್ಟ್ ಅವ್ರಿಗೆ ಕರಿತಾರೆ. ಅಲೆಕ್ಸಾಂಡರ್ ಹ್ಯಾಂಬಲ್ಟ್ ಅವರಿಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ಜೀವ ಪರಿಸರ ಶಾಸ್ತ್ರದ ಪಿತಾಮಹ ಅಂತ ಕರಿತೇವೆ. ಆಗಿದ್ಮ್ಯಾಗ ಭಾರತದ ಜೀವ ಪರಿಸರದ ಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದ್ರೆ ಈ ರಾಮದೇವ್ ಮಿಶ್ರಾ ಅಂಬರು ಏನಪ್ಪ ಅಂದ್ರೆ ಭಾರತದ ಜೀವ ಪರಿಸರ ಶಾಸ್ತ್ರ ಏನಂತ ಪಿತಾಮಹ ಅಂತ ನಾವು ಹೇಳ್ಬೋದು. ಹಾಗಿದ್ಮ್ಯಾಗ ಇದರಲ್ಲಿ ಏನಂತ ಈ ಪರಿಸರದಾಗ ಏನು ಮಾಡ್ತಾವೆ, ಎರಡು ಮುಖ್ಯ ಘಟಕಗಳು ಬರ್ತಾವೆ. ಒಂದು ಜೈವಿಕ ಘಟಕಗಳು ಬರ್ತಾವ ಅಂದ್ರೆ ಬಯೋಟಿಕ್ ಕಂಪೋನೆಂಟ್ಸ್ ಬರ್ತಾವೆ, ಇನ್ನೊಂದು ಯಾವುದಪ್ಪ ಅಂದ್ರೆ ಅಬಯೋಟಿಕ್ ಕಂಪೋನೆಂಟ್ಸ್ ಬರ್ತಾವೆ. ಒಂದು ಬಯೋಟಿಕ್ ಕಂಪೋನೆಂಟ್ಸ್, ಇನ್ನೊಂದು ಏನಪ್ಪ ಅಂದ್ರೆ ಅಬಯೋಟಿಕ್ ಕಂಪೋನೆಂಟ್ಸ್. ಇದರ ಹೆಸರು ಹೇಳುವಂತೆ ಈ ಬಯೋಟಿಕ್ ಕಂಪೋನೆಂಟ್ಸ್ ಅಂದ್ರಪ್ಪ ಅಂದ್ರೆ ಯಾವ್ಯಾವು ಸಜೀವ ಘಟಕಗಳವಲ್ಲ, ಯಾವ್ಯಾವ ಸಜೀವ ಘಟಕಗಳಲ್ಲ ಅವಕ್ಕೆ ಏನೇನು ಕರಿತೀವಪ್ಪ ಅಂತ ನಾವೇನು ಕರಿತೀವಿ, ಜೈವಿಕ ಘಟಕಗಳನ್ನು ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ಅಂತ ಅಂದ್ರೆ ಸೂಕ್ಷ್ಮ ಜೀವಿಗಳಾಗಿರ್ಬೋದು, ಸಸ್ಯಗಳಾಗಿರ್ಬೋದು, ಈ ಪ್ರಾಣಿಗಳಾಗಿರ್ಬೋದು, ಇವೆಲ್ಲ ಅಂತ ಒಂದು ವಸ್ತುವಿನಲ್ಲಿ ಇರ್ತದೆ. ಆ ಜೀವ ಇರುವಂತವೇನಂತ ಒಂದು ಜೈವಿಕ ಘಟಕಗಳಾಗಿವೆ, ಅದರಿಂದ ಇವಕ್ಕೆ ಜೈವಿಕ ಘಟಕಗಳನ್ನು ಕರಿತೇವೆ. ಇನ್ನೊಂದು ಅಜೈವಿಕ ಘಟಕಗಳು. ಅಜೈವಿಕ ಘಟಕಗಳು ಅಂದ್ರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಜೀವ ಇರಲ್ರಿ, ಯಾವುದೇ ರೀತಿಯಾದಂಥ ಒಂದು ಜೀವ ಇರಲ್ಲ, ಅದಕ್ಕೆ ಏನು ಕರಿತೇವೆ ನಾವು ಅಜೈವಿಕ ಘಟಕಗಳನ್ನು ಕರಿತೇವೆ. ಈ ನಿರ್ಜೀವ ಭೌತಿಕ ಘಟಕಗಳಾಗಿರ್ತಾವೆ. ಇದಕ್ಕೆ ಎಕ್ಸಾಂಪಲ್ ಮಣ್ಣು, ನೀರು, ಗಾಳಿ, ಬೆಳಕು. ಈ ಮಣ್ಣು, ನೀರು, ಗಾಳಿ, ಬೆಳಕುಗಳು ಏನಂತ ಹೇಳ್ಬೋದಪ್ಪ ಅಂದ್ರೆ ಈ ಅಜೈವಿಕ ಘಟಕಗಳು ಅಥವಾ ಅಬಯೋಟಿಕ್ ಫ್ಯಾಕ್ಟರ್ಸ್ಗಳಿಗೆ ಉದಾಹರಣೆಗಳಂತ ಹೇಳ್ಬೋದು ಆಗ್ಯದ. ಇನ್ನು ನಾವು ಪರಿಸರದ ಮೇಲೆ ಪ್ರಭಾವ ಬೀರೋ ಅಂಶಗಳನ್ನು ನೋಡ್ಬೇಕ್ರಿ. ಈ ಪರಿಸರದ ಮೇಲೆ ಯಾವ್ಯಾವ ರೀತಿಯ ನೈಸರ್ಗಿಕ ಸಂಪನ್ಮೂಲಗಳೇನಂತ ಪ್ರಭಾವ ಬೀರ್ಲತ್ತಾವ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈ ಬೆಳಕು ಕೂಡ ಏನಾಗುತ್ತಾ ಈ ನೈಸರ್ಗಿಕ ಸಂಪನ್ಮೂಲ ಆಗ್ಯದ. ಈ ನೈಸರ್ಗಿಕ ಸಂಪನ್ಮೂಲ ಏನು ಮಾಡ್ತದ ಈ ನಮ್ಮ ಪರಿಸರದ ಮೇಲೆ ಅಂತ ಪ್ರಭಾವ ಬೀರ್ಲತ್ತದ. ಈ ಬೆಳಕಿನಿಂದ ಏನಾಗುತ್ತೆ ನಮ್ಗೆ ಸಸ್ಯಗಳಲ್ಲಿ ಏನಾಗುತ್ತಾ ಒಂದು ಸಂತಾನೋತ್ಪತ್ತಿ ಆಗಿರ್ಬೋದು ಮತ್ತು ಆಹಾರ ಉತ್ಪಾದನೆಗೆ ಏನಾಗುತ್ತಾ ಕಾರಣ ಆಗೋದ್ರಿಂದ ಏನಾಗುತ್ತಾ ಇಲ್ಲಿ ಹೊಸ ಜೀವಿಗಳಲ್ಲದೆ ಅವುಗಳಿಗೆ ಬೇಕಾದಂಥ ಆಹಾರವನ್ನು ಸೃಷ್ಟಿಸ್ಲಿಕ್ಕೆ ಬೆಳಕು ಬಹಳ ಇಂಪಾರ್ಟೆಂಟ್ ಅದ, ಉಷ್ಣತೆನೇ ಇಂಪಾರ್ಟೆಂಟ್ ಅದ, ನೀರು ಇಂಪಾರ್ಟೆಂಟ್ ಅದ. ಈ ಮಣ್ಣು ಕೂಡ ಏನಾಗುತ್ತಾ ಈ ನೈಸರ್ಗಿಕ ಸಂಪನ್ಮೂಲಗಳೇನಂತ ಪರಿಸರದ ಮೇಲೆ ಅಂತ ಬಹಳಷ್ಟು ಪ್ರಭಾವ ಬೀರ್ಲತ್ತಾವಂತ ನಾವು ಹೇಳ್ಬೋದಾಗಿದ್ರೆ. ಇನ್ನು ನಾವು ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಮತ್ತೆ ಒಂದು ಎರಡು ರೀತಿಯಾಗಿ ವರ್ಗೀಕರಣ ಮಾಡ್ಬೋದು. ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ಮಾಡಬೇಕು ಎರಡು ರೀತಿಯಾಗಿ ಒಂದು ಕ್ಲಾಸಿಫಿಕೇಶನ್ ಮಾಡ್ಬೋದಾಗಿದೆ. ಅದ್ರಾಗ ಏನಪ್ಪ ಅಂದ್ರೆ ನವೀಕರಣಗೊಳ್ಳಬಲ್ಲ ನೈಸರ್ಗಿಕ ಸಂಪನ್ಮೂಲಗಳು, ಇನ್ನು ನವೀಕರಣಗೊಳ್ಳದ ನೈಸರ್ಗಿಕ ಸಂಪನ್ಮೂಲಗಳು. ನವೀಕರಣಗೊಳ್ಳಬಲ್ಲಪ್ಪ ಅಂದ್ರೆ ಏನಾಗುತ್ತಾ ಮತ್ತೇನಂಬದ ಅವುಗಳು ಸೃಷ್ಟಿಗೆ ಏನಾಗುತ್ತಾ ಈಸಿಯಾಗಿ ಅಂದ್ರೆ ತ್ವರಿತ ರೀತಿಯಲ್ಲಿ ಅಂದ್ರೆ ಜಲ್ದಿ ಏನಾಗುತ್ತೆ ಅವುಗಳ ಸೃಷ್ಟಿಗೆ ಕಾರಣ ಸೃಷ್ಟಿ ಆಗ್ತಾವಲ್ಲ ಅವಕ್ಕೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಈ ನವೀಕರಣಗೊಳ್ಳ ಸಂಪನ್ಮೂಲ ಅಂತ, ನವೀಕರಣಗೊಳ್ಳಬಲ್ಲ ಸಂಪನ್ಮೂಲ ಅಂತ ಕರಿತೇವೆ. ಯಾವುದು ತ್ವರಿತಗತಿಯಲ್ಲಿ ಈ ನೈಸರ್ಗಿಕ ಚಕ್ರಗಳ ಮೂಲಕ ಏನಾಗುತ್ತಾ ಮತ್ತೆ ನಾವು ಸೃಷ್ಟಿಸ್ಲಿಕ್ಕೆ ಆಗಲ್ಲ, ಅಂದ್ರೆ ಸ್ಪೀಡಾಗಿ ಅವುಗಳನ್ನು ಸೃಷ್ಟಿಸ್ಲಿಕ್ಕೆ ಆಗಲ್ಲ. ಅವುಗಳಿಗೆ ಏನು ಕರಿತೇವಪ್ಪ ಅಂದ್ರೆ ನವೀಕರಣಗೊಳ್ಳದ ನೈಸರ್ಗಿಕ ಸಂಪನ್ಮೂಲಗಳನ್ನು ಕರಿತೇವೆ. ಈ ನವೀಕರಣಗೊಳ್ಳಬಲ್ಲ ನೈಸರ್ಗಿಕ ಸಂಪನ್ಮೂಲಗಳಿಗೆ ಉದಾಹರಣೆ ಯಾವುದಪ್ಪ ಅಂತಂದ್ರೆ ಒಂದು ನೀರು ಮತ್ತು ಕಾಡುಗಳು. ಈ ನೀರು ಮತ್ತು ಕಾಡುಗಳು ಏನಪ್ಪ ಅಂದ್ರೆ ಈ ನವೀಕರಣಗೊಳ್ಳಬಲ್ಲ ನೈಸರ್ಗಿಕ ಸಂಪನ್ಮೂಲಗಳಿಗೆ ಉದಾಹರಣೆ ಅಂತ ಕೊಟ್ರ. ಇನ್ನು ಇದು ಖನಿಜಗಳು ಮತ್ತು ಪೆಟ್ರೋಲಿಯಂ ಇವುಗಳೆಲ್ಲ ಯಾವುದಕ್ಕಪ್ಪ ಅಂದ್ರೆ ನವೀಕರಣಗೊಳ್ಳದ ನೈಸರ್ಗಿಕ ಸಂಪನ್ಮೂಲಗಳಿಗೆ ಉದಾಹರಣೆ ಅಂತ ನಾವು ಹೇಳ್ಬೋದು ಆಗಿದೆ. ಇದ್ರ ಜೊತೆಗೆ ನಾವು ಏನು ಮಾಡಿದೆವಪ್ಪ ಅಂದ್ರೆ ಈ 21ನೇ ಪ್ರಶ್ನೆಗೆ ಕೂಡ ಏನು ಮಾಡಿದೆವು ಸಂಪೂರ್ಣವಾಗಿ ಇನ್ ಡೀಟೇಲ್ ಆಗಿ 360 ಡಿಗ್ರಿ ಆ್ಯಂಗಲ್ ಎಲ್ಲ ಮಾಡಿದೆವು, ಅನಾಲಿಸಿಸ್ ಮಾಡಿದೇವ್ರಿ. ಇನ್ನು ನಾವು ನೆಕ್ಸ್ಟ್ ಕ್ವಶನ್ಸ್ ಮೂವ್ ಆಗೋದ್ರ. ಈ ನೆಕ್ಸ್ಟ್ ಕ್ವಶನ್ ನಮಗೇನು ಕೇಳ್ಯಾರಪ್ಪ ಅಂದ್ರೆ ಇವುಗಳಲ್ಲಿ ವಿಘಟಕ ಜೀವಿ ಯಾವ್ದು ಅಂತ ಕೇಳ್ಯಾರ. ಈ 4 ಆಪ್ಷನ್ ಕೊಟ್ರ. ಈ 4 ಆಪ್ಷನ್ಗಳದಾಗ ವಿಘಟಕ ಜೀವಿ ಯಾವ್ದು ಅಂತ ಕೇಳ್ಯಾರ. ಆ ವಿಘಟಕ ಜೀವಿ ಏನು ಶಿಲೀಂಧ್ರ ಅದನೋ, ಏನು ಶೈವಲ್ ಅದನೋ, ಏನು ಪ್ರೋಟೋಜೋವ ಅದನೋ, ಏನು ವೈರಸ್ ಅದೋ, ಈ 4 ಏನು ಇವರು ಆಪ್ಷನ್ ಕೊಟ್ರಲ್ಲ ಈ 4 ಆಪ್ಷನ್ಗಳದಾಗ ವಿಘಟಕ ಜೀವಿ ಅಂದ್ರೆ ಯಾವುದು ಡಿಕಂಪೋಸ್ ಮಾಡ್ತದ ಅಂತ ಏನು ಮಾಡ್ಯಾರ ನಮಗೆ ಕ್ವಶನ್ ಕೇಳ. ಇದಕ್ಕೆ ಆನ್ಸರ್ ಯಾವುದಪ್ಪ, ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಈ ಶಿಲೀಂಧ್ರ ಅಂಬೋದು ಏನದಪ್ಪ ಅಂದ್ರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಅದತ್ತ. ಹಾಗಿದ್ಮ್ಯಾಗ ಈ 4 ಆಪ್ಷನ್ಗಳ ಬಗ್ಗೆ ಏನು ಮಾಡೋಣ ಸ್ವಲ್ಪ 360 ಡಿಗ್ರಿ ಆ್ಯಂಗಲ್ನಲ್ಲಿ ಅಲ್ದ್ರೂ ಇಲ್ಲಿ ಕೂಡ ಏನು ಮಾಡೋದು ಸ್ವಲ್ಪ ಆದರೂ ಏನು ಮಾಡೋಣ ಈ ಆಪ್ಷನ್ಗಳ ಬಗ್ಗೆ ಏನು ಮಾಡೋಣ ಅಧ್ಯಯನ ಮಾಡೋಣ. ಫಸ್ಟಿಗೆ ಏನು ಕೊಟ್ಟಾರೆ ನಮ್ಗೆ ಈ ಶಿಲೀಂಧ್ರ ಕೊಟ್ಟಾರ. ಫಸ್ಟಿಗೆ ಏನು ಕೊಟ್ಟಾರ ಈ ಶಿಲೀಂಧ್ರಗಳು ಏನಪ್ಪ ಅಂದರೆ ಇವು ನೈಜವಾದಂಥ ಒಂದು ವಿಘಟಕಗಳಿಗೆ ನೈಜವಾದಂಥ ಏನಾಗೋದ ವಿಘಟಕಗಳು ಇವೇನು ಮಾಡ್ತಾವ ಸತ್ತ ಸಸ್ಯ ಮತ್ತು ಪ್ರಾಣಿಗಳ ಮೇಲೆ ಏನು ಮಾಡ್ತಾವ ಎಂಜೈಮ್ ಮತ್ತು ಕಿಣ್ವಗಳನ್ನು ಸ್ರವಿಸಿ ಏನು ಮಾಡ್ತಾವ ಅವುಗಳು ಸಂಪೂರ್ಣವಾಗಿ ಏನಂತಾವ ಸಾವಯವ ವಸ್ತುಗಳನ್ನಾಗಿ ಮಾಡ್ಲಿಕ್ಕೆ ಏನಾಗುತ್ತಾ ಈ ಶಿಲೀಂಧ್ರಗಳು ಕಾರಣ ಆಗ್ತಾವೆ. ಆದ್ದರಿಂದ ಇವಕ್ಕೆ ಏನಪ್ಪ ಅಂದ್ರೆ ಜೈವಿಕ ವಿಘಟನೆ ಮಾಡ್ತಾವ ಅಂತ ಹೇಳ್ಬೋದು ನಾವು ಹೇಳ್ಬೋದು ಆಗ್ಯಾದ್ರಿ. ಇನ್ನು ನಮಗೇನಾಗ್ಯದ ನೆಕ್ಸ್ಟ್ ಆಪ್ಷನ್ ಏನು ಕೊಟ್ಟರಪ್ಪ ಅಂದ್ರೆ ಈ ಶೈವಿಲ ಕೊಟ್ಟರು. ನೆಕ್ಸ್ಟ್ ಆಪ್ಷನ್ ಏನು ಕೊಟ್ಟರಪ್ಪ ಅಂದ್ರೆ ಈ ಶೈವಿಲ ಕೊಟ್ಟರು. ಈ ಶೈವಿಲಗಳು ಏನಾಗಿರ್ತಾವ ಈ ಶೈವಿಲಗಳು ಯಾವಪ್ಪ ಅಂದ್ರೆ ಇವೇ ಏನಾಗುತ್ತಾ ಒಂದು ಉತ್ಪಾದಕ ರೀತಿಯಲ್ಲಿ ಏನಂತ ಕಾರ್ಯನಿರ್ವಹಿಸ್ತಾವೆ. ಅಂದ್ರೆ ಈ ಶೈವಿಲಗಳ ಪತ್ರ ಹರಿತಿರ್ತದೆ. ಈ ಶೈವಿಲಗಳಲ್ಲಿ ಪತ್ರ ಹರಿತಿರೋದ್ರಿಂದ ಏನಂತ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ಳೋದ್ರಿಂದ ಇದಕ್ಕೇನಂತ ಈ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅವುಗಳಲ್ಲಿ
ಅಧಿಭೂತ ಅಂತ ನಾನು ಹೇಳ್ಬೋದು ಆಗಿದ್ದಾರೆ. ಇನ್ನು ನೆಕ್ಸ್ಟ್ ಆಪ್ಷನ್ ಏನು ಕೊಟ್ಟಿರಲ್ಲ, ನೆಕ್ಸ್ಟ್ ಆಪ್ಷನ್ ಏನು ಕೊಟ್ಟರಪ್ಪ ಅಂದ್ರೆ ಅವರು ಪ್ರೋಟೋಜೋವಾ ಕೊಟ್ಟಿರಿ. ಈ ಪ್ರೋಟೋಜೋವಾ ಕೆಲಸ ಏನಪ್ಪ ಅಂದ್ರೆ ಇವೇನಾಗ್ತಾ ಪ್ರೋಟೋಜೋಗಳು ಪ್ರಾಥಮಿಕವಾಗಿ ಗ್ರಾಹಕರಾಗಿರ್ತಾವೆ. ಅಂದ್ರೆ ಇವೇನು ಮಾಡ್ತಾವ ಯಾವುದೇ ಒಂದು ಮಣ್ಣು ಅಥವಾ ನೀರಿನಲ್ಲಿ ಏನಾಗುತ್ತಾ ಇರುವಂಥ ಬ್ಯಾಕ್ಟೀರಿಯಾ ಮತ್ತು ಸೂಕ್ಷ್ಮಾಣುಗಳ ಜೀವಿಗಳನ್ನು, ಈ ಯಾವುದೇ ಒಂದು ಮಣ್ಣು ಇರ್ತದೆ ಅಥವಾ ಈ ಒಂದು ನೀರಿನಲ್ಲಿ ಇರ್ತಾವ ಬ್ಯಾಕ್ಟೀರಿಯಾಗಳು ಇರ್ತಾವೆ, ಆ ಬ್ಯಾಕ್ಟೀರಿಯಾಗಳು ಏನು ಮಾಡ್ತಾವ ನುಂಗಿ ಏನಾಗಿರ್ತಾವೆ ಇವು ಜೀರ್ಣಕ್ರಿಯೆ ಮಾಡ್ಕೊತಾವ. ಅದರಿಂದ ಏನಾಗ್ತಾವ ಇವು ಏನಾಗ್ತಾವ ಕನ್ಸ್ಯೂಮರ್ ರೀತಿ ಇವೇನು ಮಾಡ್ತಾವ ಕನ್ಸ್ಯೂಮರ್ ರೀತಿ ಏನು ಮಾಡ್ತಾವ ಕಾರ್ಯನಿರ್ವಹಿಸ್ತಾವ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಇನ್ನೊಂದು ಆಪ್ಷನ್ ಏನು ಕೊಟ್ಟಿರೋರು ವೈರಸ್ ಅಂತ ಕೊಟ್ಟಿರು. ಈ ವೈರಸ್ ಏನು ಪ್ರಮುಖ ಕಾರ್ಯ ಏನಪ್ಪ ಅಂದ್ರೆ ಇದು ಜೈವಿಕ ವಿಘಟನೆಯಲ್ಲಂತೂ ಒಳಗಾಗಲ್ಲ. ಹಂಗಿದ್ಮ್ಯಾಗ ಇದು ಯಾವ ರೀತಿಯ ಕಾರ್ಯ ಮಾಡ್ತದೆ, ಇದೇನು ಮಾಡ್ತದ ಈ ಒಂದು ಜೀವಂತ ಕೋಶಗಳು ಇರ್ತಾವ್ರಿ, ಇವೇನು ಇರ್ತಾವೆ ಜೀವಂತ ಕೋಶಗಳು ಇರ್ತಾವೆ, ಇವೇನು ಮಾಡ್ತಾವ ಅಂತಂದ್ರೆ ಯಾವುದೇ ಒಂದು ಪೇರೆಂಟ್ ಸೆಲ್ ಮೇಲೆ ಡಿಪೆಂಡ್ ಆಗ್ತಾವ, ಯಾವುದೇ ಒಂದು ಪೇರೆಂಟ್ ಸೆಲ್ ಮೇಲೆ ಡಿಪೆಂಡ್ ಆಗಿ ಏನಾಗ್ತಾವ ತನ್ನ ಮೆಟಬಾಲಿಕ್ ಮೆಕ್ಯಾನಿಸಮ್ಗಳು ಏನು ಮಾಡ್ತಾವ ಕಾರ್ಯನಿರ್ವಹಿಸ್ಲಿಕ್ಕೆ ಏನಾಗತ್ತಾ ಕಾರ್ಯ ಆಗುತ್ತಾವ. ತಂದೆಯ ಸ್ವಂತವಾದಂಥ ಒಂದು ಮೆಟಬಾಲಿಕ್ ಮೆಕ್ಯಾನಿಸಮ್ ಇವ್ರಲ್ಲಿ ಇಲ್ಲದೆ ಇದ್ರೂ ಕೂಡ ಏನಾಗುತ್ತಾ ಪೇರೆಂಟ್ಸ್ ಎಲ್ಲ ಮೇಲೆ ಡಿಪೆಂಡ್ ಆಗಿ ಏನಾಗುತ್ತಾ ಅವುಗಳೇನು ತಮ್ಮ ಕಾರ್ಯವನ್ನು ಮಾಡ್ಕೊಳ್ಳೋಕೆ ಏನಾಗುತ್ತಾ ಸಹಾಯ ಆಗ್ತಾವೆ. ಇನ್ನು ನಾವು ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋದಾರ. ಈ ನೆಕ್ಸ್ಟ್ 23ನೇ ಕ್ವಶನ್ ನಮ್ಗೆ ಏನು ಕೇಳಿರಪ್ಪ ಅಂದ್ರೆ ಜೀವಿಗಳ ವರ್ಗೀಕರಣದ ಮೂಲ ಘಟಕ ಅಂತ ಕೇಳಿದ್ರು. ಜೀವಿಗಳ ವರ್ಗೀಕರಣದ ಮೂಲ ಘಟಕ ಅಂತ ಕೇಳಿದ್ರು. ಅಂದ್ರೆ ನಾವು ಏನು ಜೀವಿಗಳನ್ನ ವರ್ಗೀಕರಣ ಮಾಡ್ತೇವಲ್ಲ, ಈ ಜೀವಿಗಳ ವರ್ಗೀಕರಣ ಮಾಡೋ ಮುಂದೆ ಅದರ ಅತ್ಯಂತ ಲೋವೆಸ್ಟ್ ಲೆವೆಲ್ ಯಾವುದಪ್ಪ, ಮೂಲ ಘಟಕ ಯಾವುದು ಅಂತ ಕೇಳಿ ಇದಕ್ಕೆ ಏನು ಅವ್ರು ಆಪ್ಷನ್ಗಳು ಏನು ಕೊಟ್ರಪ್ಪ, ಕುಟುಂಬ ಕೊಟ್ಟರ, ಪ್ರಭೇದ ಕೊಟ್ಟರ, ಜಾತಿ ಕೊಟ್ಟರ, ಒಂದು ಸಾಮ್ರಾಜ್ಯ ಕೊಟ್ಟರ. ಅಂದ್ರೆ ಏನು ಫ್ಯಾಮಿಲಿನೋ, ಸ್ಪೀಸಿಸ್ಸು, ಜೀನಸ್ಸು, ಕಿಂಗ್ಡಮ್ಮು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಇದು ಸ್ಪೀಸಿಸ್ ಎಂಬುದು ಏನಪ್ಪ ಅಂದ್ರೆ ಜೀವಿಗಳ ವರ್ಗೀಕರಣದ ಮೂಲ ಘಟಕ ಅಂತೇಳಿ ಏನು ಮಾಡಿದ ಇದ್ರದ್ದು ಸರಿಯಾದ ಉತ್ತರ ಅದ. ಹಂಗಿದ್ಮ್ಯಾಗ ಈ ಜೀವಿಗಳ ವರ್ಗೀಕರಣ ಎಲ್ಲಿಂದ ಬೆಳೆದು ಬಂತು, ಈ ಜೀವಿಗಳ ವರ್ಗೀಕರಣ ಎಲ್ಲಿಂದ ಬೆಳೆದು ಬಂತು, ಈ ಪ್ರೆಸೆಂಟ್ ಜೀವಿಗಳ ವರ್ಗೀಕರಣವನ್ನು ಯಾವ ರೀತಿಯಾಗಿ ಮಾಡ್ಯಾರಪ್ಪ ಅಂಬುದನ್ನು ಮಾಡೋಣ ತಿಳ್ಕೊಂಡ್ರಿ. ಫಸ್ಟ್ ಕ್ರಿಸ್ತ ಪೂರ್ವದಲ್ಲಿ ಪ್ರಪ್ರಥಮ ಬಾರಿಗೆ ಜೀವಿಗಳ ವರ್ಗೀಕರಣ ಮಾಡಿದ್ರೆ ಯಾರಪ್ಪ ಅಂದ್ರೆ ಈ ಚರಕ ರೀ. ಪ್ರಪ್ರಥಮ ಬಾರಿಗೆ ಜೀವಿಗಳ ವರ್ಗೀಕರಣ ಮಾಡಿದ್ರೆ ಯಾರಪ್ಪ ಅಂದ್ರೆ ಈ ಚರಕ ಏನು ಮಾಡ್ತಾರೆ ರೀ, ಎರಡು ರೀತಿಯಾಗಿ ವರ್ಗೀಕರಣ ಮಾಡ್ತಾರೆ. ಒಂದು ಸಸ್ಯ ಅಂತ ಮಾಡ್ತಾರೆ, ಇನ್ನೊಂದು ಏನು ಮಾಡ್ತಾರೆ ಪ್ರಾಣಿ ಸಾಮ್ರಾಜ್ಯ ಅಂತ ಮಾಡ್ತಾರೆ. ಸಸ್ಯ ಸಾಮ್ರಾಜ್ಯ ಅಂತ ಪ್ರಾಣಿ ಸಾಮ್ರಾಜ್ಯ ಅಂತ ಮಾಡಿ ಏನು ಮಾಡ್ತಾರೆ ಇವುಗಳು ಏನು ಮಾಡ್ತಾರೆ ಜೀವಿಗಳ ವರ್ಗೀಕರಣಕ್ಕೆ ಮೊದಲನೇ ಹೆಜ್ಜೆಯನ್ನು ಈ ಚರಕರು ಬಿಡ್ತಾರೆ. ಈ ಚರಕರನ್ನು ನಾವು ಏನು ಕರಿತೀವಪ್ಪ ಅಂದ್ರೆ ಆಯುರ್ವೇದದ ಪಿತಾಮಹ ಅಂತ ಕರಿತೇವೆ. ಈ ಚರಕ ಅವರು ಬರೆದಿರುವಂಥ ಬುಕ್ ಯಾವುದಪ್ಪ ಅಂದ್ರೆ ಈ ಚರಕ ಸಂಹಿತೆ ಎಂಬುದು ಯಾರಪ್ಪ ಅಂದ್ರೆ ಚರಕ ಅವರು ಅಂತೂ ಬರೆದಿರುವಂಥ ಒಂದು ಬುಕ್ ಅದ ಅಂತ ಹೇಳ್ಬೋದು. ಇವ್ರ ನಂತರ ನೆಕ್ಸ್ಟ್ ಯಾರು ಮಾಡ್ತಾರಪ್ಪ ಅಂದ್ರೆ ಅರಿಸ್ಟಾಟಲ್ ಮಾಡ್ತಾರೆ. ಚರಕ ಅವರ ನಂತರ ನೆಕ್ಸ್ಟ್ ಜೀವಿಗಳ ವರ್ಗೀಕರಣವನ್ನು ಮಾಡಿದಾರೆ ಯಾರಪ್ಪ ಅಂದ್ರೆ ಈ ಅರಿಸ್ಟಾಟಲ್ ಮಾಡ್ತಾರೆ. ಈ ಅರಿಸ್ಟಾಟಲ್ ಮಾಡ್ತಾರೆ ಸಸ್ಯ ಮತ್ತು ಪ್ರಾಣಿಗಳಂತ ಡಿವೈಡ್ ಮಾಡಿ ಸಸ್ಯ ಸಾಮ್ರಾಜ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯ ಅಂತ ಡಿವೈಡ್ ಮಾಡಿ ಮಾಡ್ತಾರೆ. ಈ ಸಸ್ಯ ಸಾಮ್ರಾಜ್ಯದ 3 ಟೈಪ್, ಈ ಪ್ರಾಣಿ ಸಾಮ್ರಾಜ್ಯದ 3 ಟೈಪ್ ಅಂತ ಮಾಡ್ತಾರೆ. ಸಸ್ಯ ಸಾಮ್ರಾಜ್ಯದ 3 ಟೈಪ್ ಮಾಡ್ತಾರೆ, ಪ್ರಾಣಿ ಸಾಮ್ರಾಜ್ಯದ 3 ಟೈಪ್ ಮಾಡ್ತಾರೆ. ಈ ಸಸ್ಯ ಸಾಮ್ರಾಜ್ಯಗಳದಾಗ ಏನು ಮಾಡ್ತಾರಪ್ಪ ಮರಗಳಂತ ಮಾಡ್ತಾರೆ, ಪೊದೆಗಳಂತ ಮಾಡ್ತಾರೆ, ಬಳ್ಳಿಗಳಂತ ಏನು ಮಾಡ್ತಾರೆ 3 ಟೈಪ್ ಮಾಡ್ತಾರೆ. ಈ 3 ಟೈಪ್ ಮಾಡೋದ್ರಿಂದ ಏನು ಮಾಡ್ತಾರೆ ಈ ಪ್ರಾಣಿ ಸಾಮ್ರಾಜ್ಯಗಳು ಮಾಡ್ತಾರೆ ಭೂವಾಸಿಗಳು, ಜಲವಾಸಿಗಳು ಮತ್ತು ಗಾಳಿವಾಸಿಗಳು ಅಂತ ಏನು ಮಾಡ್ತಾರೆ ಇಲ್ಲಿ ಏನು ಮಾಡ್ತಾರೆ ಪ್ರಾಣಿ ಸಾಮ್ರಾಜ್ಯದ ಕೂಡ ಏನು ಮಾಡ್ತಾರೆ 3 ಟೈಪ್ ಮಾಡ್ತಾರೆ. ಇನ್ನು ಇವ್ರು ನೆಕ್ಸ್ಟ್ ಬರೋ ಯಾರಪ್ಪ ಅಂದ್ರೆ ಈ ಪರಾಶರ. ಫಸ್ಟಿಗೆ ಚರಕ ಮಾಡ್ತಾರೆ, ಅರಿಸ್ಟಾಟಲ್ ಮಾಡ್ತಾರೆ, ಅದ ನಂತರ ಈ ಪರಾಶರ ಅವ್ರು ಮಾಡ್ತಾರೆ. ಈ ಪರಾಶರ ಅವ್ರದ್ದು ಏನು ಮಾಡ್ತಾರೆ 2 ಬುಕ್ ಇರ್ತಾವ್ರಿ. ಈ 2 ಬುಕ್ ಒಂದು ಕೃಷ್ಣರು 2 ಬುಕ್ನಾಗ ಒಂದು ಬುಕ್ ಯಾವುದಪ್ಪ ಅಂದ್ರೆ ಈ ವೃಕ್ಷಾಧರ ವೇದ. ಈ ವೃಕ್ಷಾಧರ ವೇದದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಇವ್ರು ಏನು ಮಾಡ್ತಾರೆ ಸಸ್ಯಗಳ ಏನು ಮಾಡ್ತಾರೆ ಮೊದಲವಾಗಿ ಏನು ಮಾಡ್ತಾರೆ ವರ್ಗೀಕರಣ ಮಾಡ್ತಾರೆ. ಸಸ್ಯಗಳು ಏನು ಮಾಡ್ತಾರೆ ವರ್ಗೀಕರಣ ಮಾಡ್ತಾರೆ. ಅದಾದ ನಂತರ ಬಂದಿರೋರು ಅಂತಾರೆ ಯಾರಪ್ಪ ಅಂತಂದ್ರೆ ಈ ಕರ್ಲೋಸ್ ಲಿನಿಯಸ್ ಏನು ಮಾಡ್ತಾರಪ್ಪ ಅಂದ್ರೆ ಇವ್ರನ್ನ ಏನು ಮಾಡ್ತಾರೆ ಆಧುನಿಕ ವರ್ಗೀಕರಣ ಶಾಸ್ತ್ರದ ಪಿತಾಮಹ ಅಂತ ಕರಿಬೋದು. ಇವ್ರೇನು ಮಾಡ್ತಾರೆ ಸಸ್ಯ ಸಾಮ್ರಾಜ್ಯವನ್ನು 5 ಭಾಗಗಳು ಮಾಡ್ತಾರೆ. ಈ ವರ್ಗೀಕರಣ ಮಾಡ್ತಾರೆ 5 ಭಾಗಗಳು ಮಾಡಿರ್ತಾರೆ. ಅಲ್ಲಿ ಏನು ಮಾಡ್ತಾರೆ ಈ ಸಸ್ಯ ಸಾಮ್ರಾಜ್ಯ ವರ್ಗೀಕರಣಕ್ಕೆ ಇವ್ರು ಕಾರಣಕರ್ತರಾಗಿರ್ತಾರೆ. ಈ ಕಾರಣಕರ್ತರ ಆಗಲ್ದ ಏನು ಮಾಡ್ತಾರೆ ಇವ್ರು ಏನು ಮಾಡ್ತಾರೆ ಈ ದ್ವಿನಾಮಕರಣವನ್ನು ಮಾಡ್ತಾರೆ. ಅಂದ್ರೆ ಈ ದ್ವಿನಾಮಕರಣ ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ಈಗ ನಾವು ಏನು ಮಾಡ್ತೀವಿ, ಈಗ ನಾವು ಸಪೋಸ್ ಈಗ ಮಾನವರು ಇದ್ದೇವೆ ಅಂತ ತಿಳ್ಕೊರಿ. ಈ ಮಾನವರನ್ನು ನಾವು ಕನ್ನಡದಾಗ ಏನು ಕರಿತೇವೆ ಮನುಷ್ಯರಂತ ಕರಿತೇವೆ. ಹಿಂದಿದಾಗ ಒಂದು ಸಪ್ರೇಟ್ ಕರೀತಾರೆ, ಮತ್ತೆ ಇಂಗ್ಲೀಷ್ನಾಗ ಒಂದು ಕರೀತಾರೆ, ಇಂಗ್ಲೀಷ್ನ ಮೆನ್ ಅಂತ ಕರೀತಾರೆ, ಹಿಂದಿದಾಗ ಅಂತ ಮಾನವ ಅಂತ ಕರೀತಾರೆ. ಈ ರೀತಿ ಏನು ಸಪ್ರೇಟ್ ಏನು ಕರೀತಾರಲ್ಲ, ಈ ಸಪ್ರೇಟ್ ಈ ವರ್ಲ್ಡ್ ವೈಡ್ ಸಪ್ರೇಟ್ ಇತ್ತು. ಆ ರೀತಿ ವರ್ಲ್ಡ್ ವೈಡ್ ಸಪ್ರೇಟ್ ಆದಾಗ ಕನ್ಫ್ಯೂಷನ್ ಆಗ್ಬಾರ್ದು, ಯಾರಿಗೂ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಏನು ಮಾಡ್ತಾರೆ ಪರ್ಟಿಕ್ಯುಲರ್ ಏನು ಮಾಡ್ತಾರೆ ಅವುಗಳದ್ದು ಒಂದು ಸ್ಪೀಸಿಸ್ ಮತ್ತೇನಂದ್ರೆ ಜೀನ್. ಈ ಸ್ಪೀಸಿಸ್ ಮತ್ತು ಅವುಗಳ ಜಾತಿಗಳಿಂದ ಏನು ಮಾಡ್ತಾರಪ್ಪ ಅಂದ್ರೆ ಆ ಯಾವುದೇ ಒಂದು ಜೀವಿಗಳನ್ನ ಗುರುತಿಸ್ಬೇಕಂತ ಏನು ಮಾಡ್ತಾರೆ ಈ ದ್ವಿನಾಮಕರಣವನ್ನು ಕೊಡ್ತಾರೆ. ಹಾಗಿದ್ಮ್ಯಾಗ ಈ ಕರ್ಲಸ್ ಲಿನಿಯಸ್ ಏನು ಮಾಡ್ತಾರೆ 5 ಕೊಡ್ತಾರಲ್ಲ, ಅದು ಪ್ರೆಸೆಂಟ್ ನಮಗೆ ನಾವು ವರ್ಗೀಕರಣವನ್ನು ನಾವು ಮಾಡ್ತೀವಿ 7 ಮಜಲುಗಳಾಗಿ ನೋಡ್ತೀವಿ. ಪ್ರೆಸೆಂಟ್ ನಾವು ವರ್ಗೀಕರಣವನ್ನು 7 ಮಜಲುಗಳನ್ನು ನೋಡ್ತೀವಿ. ಆ 7 ಯಾವ್ಯಾವ ಎಂಬುದನ್ನು ನೋಡಿ. ಈ ವರ್ಗೀಕರಣದ ಅತ್ಯಂತ ಕೆಳಮಟ್ಟದ ಮೊದಲು ಯಾವುದಪ್ಪ ಅಂದ್ರೆ ಪ್ರಭೇದ ಅಥವಾ ಸ್ಪೀಸಿಸ್.
ಪ್ರಭೇದ ಅಥವಾ ಅಂತ ಏನು ಕರಿತೇವೆ ಸ್ಪೀಸೀಸ್ ಅಂತ ಕರಿತೇವೆ. ಇದನ್ನಂತ ಅತ್ಯಂತ ಕೆಳಮಟ್ಟದ ಒಂದು ವರ್ಗೀಕರಣ ಆಗ್ತಾ. ಈ ಸ್ಪೀಸೀಸ್ ನಂತರ ಯಾವ್ದು ಬರ್ತಪ್ಪ ಅಂದ್ರೆ ಒಂದು ಜಾತಿ ಬರ್ತದೆ. ಸ್ಪೀಸೀಸ್ ಅಂದ್ರೆ ಯಾವ್ದು ಬರ್ತದೆ ಒಂದು ಜಾತಿ ಬರ್ತದೆ. ಪ್ರಭೇದ ಬರ್ತದೆ. ಈ ಪ್ರಭೇದ ನಂತರ ಯಾವ್ದು ಬರ್ತದೆ ಜಾತಿ ಬರ್ತದೆ. ಜಾತಿ ನಂತರ ಏನು ಬರ್ತದೆ ಕುಟುಂಬ ಬರ್ತದೆ. ಕುಟುಂಬ ನಂತರ ಯಾವ್ದು ಬರ್ತದೆ ಈ ಗಣ ಬರ್ತದೆ. ಕುಟುಂಬ ನಂತರ ಯಾವ್ದು ಬರ್ತದೆ ಈ ಗಣ ಬರ್ತದೆ. ಈ ಗಣ ಆದ ನಂತರ ಯಾವ್ದು ಬರ್ತಪ್ಪ ಅಂತಂದ್ರೆ ಈ ವರ್ಗ ಬರ್ತದೆ. ಗಣ ನಂತರ ವರ್ಗ ಬರ್ತದೆ. ವರ್ಗ ಆಗೋದು ವಂಶ ಬರ್ತದೆ. ವಂಶ ಆಗೋದು ಸಾಮ್ರಾಜ್ಯ ಬರ್ತದೆ. ವಂಶ ಆಗೋದು ಸಾಮ್ರಾಜ್ಯ ಬರ್ತದೆ. ಏನಾಗುತ್ತೆ ನಮ್ಗೆ ವರ್ಗೀಕರಣದ 7 ಮಜಲುಗಳ ಬಗ್ಗೆ ನಾವು ಮಾಡಿದ್ವಿ ಈಗ ತಿಳ್ಕೊಂಡೇವ್ರಿ. ವರ್ಗೀಕರಣದ 7 ಮಜಲುಗಳು ಯಾವ್ಯಾವ ಒಂದು ಪ್ರಭೇದ ಬರ್ತದೆ, ಜಾತಿ ಬರ್ತದೆ, ಕುಟುಂಬ, ಗಣ, ವರ್ಗ, ವಂಶ, ಸಾಮ್ರಾಜ್ಯ ಇವೇನಾಗುತ್ತಾ ವರ್ಗೀಕರಣದ 7 ಮಜಲುಗಳು ಆಗ್ತವೆ. ಈ ವರ್ಗೀಕರಣದ 7 ಮಜಲುಗಳದಾಗ ಅತ್ಯಂತ ಇಂಪಾರ್ಟೆಂಟ್ 2 ಮಜಲುಗಳು 3 ಮಜಲುಗಳು ಯಾವುದಪ್ಪ ಅಂತಂದ್ರೆ ಒಂದು ಈ ಸಾಮ್ರಾಜ್ಯ ರೀ. ಸಾಮ್ರಾಜ್ಯ ಯಾವುದೇ ಒಂದು ಯಾವ ಸಾಮ್ರಾಜ್ಯಕ್ಕೆ ಸೇರಿದಂತ ಏನು ಕೇಳ್ತಾರಲ್ಲ ಇದೇನಾಗುತ್ತಾ ಇದು ಒಂದು ಭಾಳ ಇಂಪಾರ್ಟೆಂಟ್ ಆಗುತ್ತಾ. ಇನ್ನು ನೆಕ್ಸ್ಟ್ ಏನಾಗುತ್ತಾ ಅತ್ಯಂತ ಕೆಳಮಟ್ಟದ ಒಂದು ಈ ಪ್ರಭೇದ ಇರ್ತಲ್ಲ. ಪ್ರಭೇದದಾಗ ವರ್ಗೀಕರಣ ಮಜಲುಗಳು ಅತ್ಯಂತ ಕೆಳಮಟ್ಟದ ಹಂತ ಮೂಲ ಹಂತ ಯಾವ್ದು ಇರ್ತಲ್ಲ ಅದು ಒಂದು ಮತ್ತು ಅದರಲ್ಲಿರುವಂಥ ಒಂದು ಜಾತಿ ಒಂದು ಪ್ರಭೇದ ಮತ್ತು ಅದರ ಜಾತಿ ಏನಾಗುತ್ತಾ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತಾವೆ. ಈಗ ಇವೇನು ವರ್ಗೀಕರಣ ಇವನ್ನ 7 ಮಜಲು ಮಾಡಿರಲ್ಲ. ಈ ಮಾನವನ್ನ ಈ 7 ವರ್ಗೀಕರಣ ಮಜಲುಗಳಲ್ಲಿ ಯಾವ ರೀತಿಯಾಗಿ ಕೂಡಿಸಿರಪ್ಪ ಅಂತ ನೋಡಿದ್ರೆ ಫಸ್ಟಿಗೆ ಈ ಮಾನವನಲ್ಲ ಈ ಮಾನವನ ಯಾವ ಜಾತಿಗೆ ಮಾನವ ಯಾವ ಸಾಮ್ರಾಜ್ಯಕ್ಕೆ ಸೇರಿದವಪ್ಪ ಅಂದ್ರೆ ಇದೇನಾಗುತ್ತಾ ಮಾನವ ಪ್ರಾಣಿ ಸಾಮ್ರಾಜ್ಯಕ್ಕೆ ಸೇರಿದವ್ರು. ಮಾನವ ಪ್ರಾಣಿ ಸಾಮ್ರಾಜ್ಯಕ್ಕೆ ಸೇರಿದ ಅದಂತರ ವಂಶ ಯಾವುದಪ್ಪ ಅಂದ್ರೆ ಈ ಕಾರ್ಡೇಟ ವಂಶ. ಕಾರ್ಡೇಟ ವಂಶ ಅಂದ್ರೆ ಈ ನಮ್ಮ ಏನು ಬೆನ್ನು ಹುರಿಯೋದಲ್ಲ ಅದ್ರ ಏನು ಕಶರಿಗಳು ಇರ್ತೇವಲ್ಲ ಈ ಕಶರಿಗಳು ಇರೋ ಮುಂದೆ ನಾವು ಏನು ಮಾಡ್ತೇವಪ್ಪ ಅಂದ್ರೆ ಈ ಕಾರ್ಡೇಟ ವಂಶಕ್ಕೆ ಏನಾಗುತ್ತೆ ಸೇರಿದವ್ರು ಆಗ್ತೇವೆ. ಹಾಗಿದ್ಮಾಗ ವರ್ಗ ಯಾವ ವರ್ಗಕ್ಕೆ ಸೇರಿದವ ಮನುಷ್ಯಪ್ಪ ಅಂದ್ರೆ ಇವೇನಾಗುತ್ತಾ ಸಸ್ತನಿಗಳ ಗುಂಪಿಗೆ ಸಸ್ತನಿಗಳ ಗುಂಪಿಗೆ ಏನಾಗುತ್ತಾ ಸೇರಿದವ ಆಗಿರ್ತವೆ. ಇನ್ನು ನೆಕ್ಸ್ಟ್ ಯಾವ ಗಣಕ್ಕೆ ಸೇರಿದವಪ್ಪ ಅಂತಂದ್ರೆ ಇದು ಪ್ರೈಮೇಟ್ ಎಂಬ ಗಣಕ್ಕೆ ಸೇರಿದವ. ಕುಟುಂಬ ಯಾವುದಪ್ಪ ಈ ಮಾನವ ಜಾತಿಯ ಒಂದು ಕುಟುಂಬ ಯಾವುದಂತ ವರ್ಗೀಕರಣ ಮೊದಲನೇ ಮಾಡ್ತಾರಪ್ಪ ಅಂದ್ರೆ ಅದು ಹೋಮಿನಿಡಿ ಅಂತ ಮಾಡ್ತಾರೆ. ನೆಕ್ಸ್ಟ್ ಇದರದ ಒಂದು ಜಾತಿ ಈ ಮಾನವನ ಒಂದು ಜಾತಿ ಯಾವುದಪ್ಪ ಅಂದ್ರೆ ಹೋಮೋ. ಅದ್ರದ್ದು ಒಂದು ಪ್ರಭೇದ ಯಾವುದಪ್ಪ ಅಂದ್ರೆ ಸ್ಪೇಸಿಸ್. ಹಾಗಿದ್ಮಾಗ ಈ ದ್ವಿನಾಮಕರಣದಲ್ಲಿ ಮಾನವನನ್ನು ಏನಂತ ಗುರುಸ್ತಾರಪ್ಪ ಅಂತಂದ್ರೆ ಹೋಮೋಸೇಪಿಯನ್ಸ್ ಅಂತ ಗುರುಸ್ತಾರೆ. ಮಾನವನ ಏನಂತ ಗುರುಸ್ತಾರೆ ಈ ಹೋಮೋಸೇಪಿಯನ್ಸ್ ಏನು ಮಾಡ್ತಾರೆ ಈ ದ್ವಿನಾಮಕರಣದಲ್ಲಿ ಗುರುತಿಸ್ತಾರೆ. ಅದ್ರಾಗ ಫಸ್ಟಿಗೆ ಏನು ಬರ್ತಾರಪ್ಪ ಫಸ್ಟಿಗೆ ಏನು ಬರೀತಾರಪ್ಪ ಅಂದ್ರೆ ಈ ಹೋಮೋನ್ ಬರೀತಾರ. ನೆಕ್ಸ್ಟ್ ಏನು ಬರ್ತಾರೆ ಫಸ್ಟಿಗೆ ಯಾವುದೇ ಒಂದು ಜೀವಿಯ ಜಾತಿ ಬರೀತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ ಪ್ರಭೇದ ಬರ್ತಾರೆ. ಯಾವುದೇ ಒಂದು ಜೀವಿಯ ಜಾತಿ ಬರೀತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ ಪ್ರಭೇದ ಬರೀತಾರೆ. ಯಾವುದೇ ಒಂದು ಜೀವಿಯ ಜಾತಿ ಬರೀ ಮುಂದೆ ಏನು ಮಾಡ್ತಾರೆ ಫಸ್ಟ್ ಲೆಟರ್ ಮಾಡ್ತಾರೆ ಕ್ಯಾಪಿಟಲ್ ಬರ್ತಾರೆ. ಯಾವುದೇ ಒಂದು ಜೀವಿಯ ಜಾತಿ ಬರೀ ಮುಂದೆ ಫಸ್ಟ್ ಲೆಟರ್ ಕ್ಯಾಪಿಟಲ್ ಬರೆದು ಉಳ್ಕಿವು ಎಲ್ಲ ವರ್ಡ್ಗಳು ಅದು ಸ್ಪೀಸೀಸ್ದು ಆಗಿರ್ಬೋದು ಅಥವಾ ಪ್ರಭೇದದ್ದು ಆಗಿರ್ಬೋದು ಅಥವಾ ಜಾತಿದು ಆಗಿರ್ಬೋದು ಉಳ್ಕಿವು ಎಲ್ಲ ಲೆಟರ್ಗಳು ಏನು ಮಾಡ್ತಾರೆ ಸ್ಮಾಲ್ ಲೆಟರ್ಲಿಂದ ಬರೀತಾರೆ. ಇದೇನಪ್ಪ ಅಂದ್ರೆ ಈ ದ್ವಿನಾಮಕರಣ ಮಾಡೋ ಮುಂದೆ ಏನಾಗುತ್ತಾ ಬಹಳಷ್ಟು ಇಂಪಾರ್ಟೆಂಟ್ ಆದಂಥ ಒಂದು ರೂಲ್ಸ್ ಅದ. ಇನ್ನು ನಮ್ಗೆ ನೆಕ್ಸ್ಟ್ ಕ್ವಶನ್ ಏನು ಕೇಳಪ್ಪ ಅಂದ್ರೆ ಹೂವಿನಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಉತ್ಪಾದಿಸುವ ರಚನೆಗಳು ಕ್ರಮಣವಾಗಿ ಅಂದ್ರೆ ಏನು ಕೇಳಾರ ಯಾವುದೇ ಒಂದು ಹೂವು ಅಂತ ತಿಳ್ಕೊರಿ. ಈ ಹೂವಿನಲ್ಲಿ ಈ ಗಂಡು ಲಿಂಗಾಣುಗಳು ಎಲ್ಲಿ ಉತ್ಪತ್ತಿ ಅಥವಾ ಹೆಣ್ಣು ಲಿಂಗಾಣುಗಳು ಎಲ್ಲಿ ಉತ್ಪತ್ತಿ ಅಥವಾ ಅಂತ ಕ್ವಶನ್ ಕೇಳ್ಯಾರ. ಈ ಪರ್ಟಿಕ್ಯುಲರ್ ನಮಗೆ ಈ ದಾಸವಾಳದಾಗ ಕೊಟ್ರ ಅಂತ ತಿಳ್ಕೊರಿ. ಈ ದಾಸವಾಳದಾಗ ಗಂಡು ಲಿಂಗಾಣುಗಳು ಎಲ್ಲಿ ಉತ್ಪತ್ತಿ ಅಥವಾ ಹೆಣ್ಣು ಲಿಂಗಾಣುಗಳು ಎಲ್ಲಿ ಉತ್ಪತ್ತಿ ಇರ್ತಾವ ಅಂತ ಕ್ವಶನ್ನಾಗ ಕೇಳ್ಯಾರ. ಹಾಗಿದ್ಮಾಗ ಇದಕ್ಕೆ ಆನ್ಸರ್ಗಳು ನೋಡೋಣ. ಆಪ್ಷನ್ಗಳು ಏನು ಕೊಟ್ಟರಪ್ಪ ಅಂದ್ರೆ ಅಲ್ಲೇನು ಕೇಸರದ ಉತ್ಪತ್ತಿ ಅಥವಾ ಏನು ಪರಾಗದಾಗ ಉತ್ಪತ್ತಿ ಅಂದ್ರೆ ಗಂಡು ಲಿಂಗಾಣುಗಳು ಕೇಸರದ ಉತ್ಪತ್ತಿ ಅಥವಾ ಹೆಣ್ಣು ಲಿಂಗಾಣುಗಳು ಪರಾಗದಾಗ ಉತ್ಪತ್ತಿ ಅಥವಾ ಏನೊಂದು ಕ್ವಶನ್ ಕೇಳಾರ. ಇದೇನಾಗುತ್ತೆ ರಾಂಗ್ ಆಪ್ಷನ್ ಆಗ್ತದ. ಏನು ನೆಕ್ಸ್ಟ್ ಆಪ್ಷನ್ ಏನು ಕೊಟ್ಟರಪ್ಪ ಅಂದ್ರೆ ನಮ್ಗೆ ಶಲಾಕ ನಳಿಕೆದಾಗ ಆಗ್ತಾವ ಏನು ಶಲಕ ಆಗರದಾಗತ್ತಾವ. ಏನು ಈ ಶಲಾಕ ನಳಿಕೆದಾಗ ಆಗ್ತಾವೋ ಏನು ಈ ಶಲಕ ಆಗರದಾಗ ಆಗ್ತಾವ ಏನು ಮಾಡ್ಯಾರ ನಮ್ಗೆ ಏನು ಮಾಡ್ಯಾರ ನೆಕ್ಸ್ಟ್ ಕ್ವಶನ್ನಾಗ ಕೇಳ್ಯಾರ. ಇನ್ನು ನೆಕ್ಸ್ಟ್ ಆಪ್ಷನ್ ಕೊಟ್ರ. ಇನ್ನು ಥರ್ಡ್ ಆಪ್ಷನ್ ಏನು ಕೊಟ್ರಪ್ಪ ಅಂದ್ರೆ ಕೇಸರ ಮತ್ತು ಅಂಡಾಶಯ ಏನು ಗಂಡು ಲಿಂಗಾಣುಗಳು ಕೇಸರದಾಗ ಅಥವಾ ಏನು ಹೆಣ್ಣು ಲಿಂಗಾಣುಗಳು ಅಂಡಾಶಯದಾಗ ಆತಾವ ಅಂತ ಕ್ವಶನ್ ಕೇಳ್ಯಾರ. ಈ ಕ್ವಶನ್ಗೆ ಈ ಆಪ್ಷನ್ ಕೊಟ್ರ. ಹಾಗಿದ್ಮಾಗ ಇದು ಸರಿಯಾದ ಉತ್ತರನೇ ಅದ್ರಿ. ಇದೇನಾಗುತ್ತಾ ಸರಿಯಾದ ಉತ್ತರ ಅಂದ್ರೆ ಒಂದು ಹೂವಿನಲ್ಲಿ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ನಡೆಯುವಂಥ ಈ ಗಂಡು ಲಿಂಗಾಣುಗಳು ಎಲ್ಲಿ ಉತ್ಪತ್ತಿ ಆತಪ್ಪ ಅಂದ್ರೆ ಕೇಸರದ ಉತ್ಪತ್ತಿ ಆತವ್ರಿ. ಗಂಡು ಲಿಂಗಾಣುಗಳು ಎಲ್ಲಿ ಉತ್ಪತ್ತಿ ಅಥವಾ ಕೇಸರದ ಉತ್ಪತ್ತಿ ಅಥವಾ ಈ ಹೆಣ್ಣು ಲಿಂಗಾಣುಗಳು ಏನಾಗ್ತಾವ ಅಂಡಾಶಯದಾಗ ಏನಾಗುತ್ತಾ ಉತ್ಪತ್ತಿ ಆತಾವ. ಇಲ್ಲಿ ಕೇಸರದಾಗ ಗಂಡು ಲಿಂಗಾಣುಗಳು ಉತ್ಪತ್ತಿ ಅದರ ಈ ಅಂಡಾಶಯದಾಗ ಏನಾಗುತ್ತಾ ಹೆಣ್ಣು ಲಿಂಗಾಣುಗಳು ಉತ್ಪತ್ತಿ ಆಗ್ತಾವ. ಅಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಈ ಕೇಸರ ಮತ್ತು ಅಂಡಾಶಯ ಎಂಬುದು ಈ ಪ್ರಶ್ನೆಗೆ ಏನದ ಸರಿಯಾದ ಉತ್ತರ ಅದೇ. ಹಾಗಿದ್ಮ್ಯಾಗ ಫಸ್ಟಿಗೆ ಇಲ್ಲಿ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಬಂತಲ್ಲ. ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಬಗ್ಗೆ ನಾವು ಏನು ಮಾಡಿದೆ ಆಲ್ರೆಡಿ ಇನ್ ಡೀಟೇಲ್ ಆಗಿ ಏನು ಮಾಡಿದೇವೆ ಒಂದು ಹಿಂದಿನ ಒಂದು ಪ್ರಶ್ನೆಯಲ್ಲಿ ಮಾಡಿದೆ ಅಧ್ಯಯನ ಮಾಡಿದೆ. ಫಸ್ಟ್ ಕ್ವಶನ್ ಇಂಗ್ಲೀಷ್ ಮೀಡಿಯದಲ್ಲಿ ಇರುವಂಥ ಒಂದು ಯಾವ ರೀತಿಯಾಗಿ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಯಾವ ರೀತಿಯಾಗಿ ಹೊಸ ಜೀವಕೋಶಗಳು ಹುಡ್ತಾವೆ ಅಂತ ಏನು ಮಾಡಿದೆ ಅದ್ರ ಬಗ್ಗೆ ತಿಳ್ಕೊಂಡ್ಬಂದಿದೆ. ಅದರ ಒಂದು 6 ಟೈಪ್ಗಳ ಬಗ್ಗೆ ಕೂಡ ಏನು ಮಾಡಿದೆ ಅಧ್ಯಯನ ಮಾಡಿದ್ದೇವೆ. ಇನ್ನು ನೆಕ್ಸ್ಟ್ ಈ ಪ್ರಶ್ನೆಗೆ ಏನು ಮಾಡೋಣ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಯಾವ ರೀತಿಯಾಗಿ ಉಂಟಾಗುತ್ತೆ ಎಂಬುದನ್ನು ಮಾಡೋಣ ಅಧ್ಯಯನ ಮಾಡೋಣ. ಫಸ್ಟಿಗೆ ಆಲ್ರೆಡಿ ಸಂತಾನೋತ್ಪತ್ತಿ ಅಂದ್ರೆ ಏನಾರ ಗೊತ್ತಾಗುತ್ತೆ. ಸಂತಾನೋತ್ಪತ್ತಿ ಅಂದ್ರೆ ಜೀವಿಗಳು ತಮ್ಮಂತಿರುವಂಥ ಒಂದು ಮರಿಜೀವಿಗಳನ್ನು ಸೃಷ್ಟಿಸುವ ಒಂದು ಪ್ರಕ್ರಿಯೆಗೆ ನಾವೇನು ಕರಿತೀವಿ ರೀ ಸಂತಾನೋತ್ಪತ್ತಿ ಅಂತ ಕರಿತೇವೆ. ಈ ಸಂತಾನೋತ್ಪತ್ತಿಗಳು ಯಾಕೆ ಬೇಕಪ್ಪ ಅಂದ್ರೆ ಒಂದು ಜೀವಿಯ ಸಂತತಿ ಮುಂದುವರಿಲಿಕ್ಕೆ ಇನ್ನೊಂದು ಏನಾಗುತ್ತೆ ಆ ಪ್ರಭೇದದ ಉಳಿಗೆ ಏನಾಗುತ್ತಾ ಈ ಸಂತಾನೋತ್ಪತ್ತಿ ಎಂಬುದು ಏನಾಗುತ್ತೆ ಪ್ರಮುಖವಾಗಿದೆ ಅಂತ ಗೊತ್ತಾಯ್ತು. ಹಾಗಿದ್ಮ್ಯಾಗ
ಪ್ರೆಸೆಂಟ್ ನಮಗೇನು ಕೊಟ್ರ, ಹೂವು ಕೊಟ್ರ. ಪ್ರೆಸೆಂಟ್ ಏನು ಮಾಡ್ರ, ಹೂವು ಕೊಟ್ರ. ಈ ಹೂವಿನಲ್ಲಿರುವಂಥ ಒಂದು ಗಂಡು ಈ ಭಾಗ ಯಾವುದು ಮತ್ತು ಹೆಣ್ಣು ಭಾಗ ಯಾವುದು ಅಂತ ಕೇಳ್ಯಾರ. ಹೂವಿನಲ್ಲಿರುವಂಥ ಗಂಡು ಭಾಗ ಯಾವುದಪ್ಪ ಅಂದ್ರೆ ಅದು ಕೇಸರ ರೀ. ಹೂವಿನಲ್ಲಿರುವಂಥ ಗಂಡು ಭಾಗ ಯಾವುದು ಕೇಸರ, ಅದರಲ್ಲಿರುವಂಥ ಹೆಣ್ಣು ಭಾಗ ಯಾವುದಪ್ಪ ಅಂದ್ರೆ ಈ ಶಲಾಕೆ. ಈ ಓವರಿ ಏನಿರ್ತದೆ, ಈ ಓವರದಲ್ಲಿ ಇರ್ತದೆ, ಈ ಓವರದಲ್ಲಿ ಏನಿರ್ತದೆ, ಈ ಶಲಾಕೆ ಇರ್ತಲ್ಲ, ಇದೇನಂತ ಅದರ ಒಂದು ಹೂವಿನ ಒಂದು ಹೆಣ್ಣು ಭಾಗ ಅಂತ ನಾವು ಹೇಳ್ಬೋದು. ಈ ಅಂಡಾಶಯ ಹೆಣ್ಣು ಭಾಗ ಅಂತ ತಿಳ್ಕೊರಿ. ಇನ್ನು ನೆಕ್ಸ್ಟ್ ನೋಡೋದ್ರ ಈ ಹೂವುಗಳೇನು ಮಾಡ್ತೇವೆ ನಾವು ಎರಡು ರೀತಿಯಾಗಿ ವರ್ಗೀಕರಣ ಮಾಡ್ಬೋದು ರೀ. ಈ ಹೂವುಗಳನ್ನು ಏನು ಮಾಡ್ಬೋದು ನಾವು ಎರಡು ರೀತಿಯಾಗಿ ವರ್ಗೀಕರಣ ಮಾಡ್ಬೋದು. ಅವು ಏನಪ್ಪ ಅಂದ್ರೆ ಒಂದು ಏಕಲಿಂಗಿ ಹೂವು, ಇನ್ನೊಂದು ದ್ವಿಲಿಂಗಿ ಹೂವು. ಏಕಲಿಂಗಿ ಹೂವು ಮತ್ತು ದ್ವಿಲಿಂಗಿ ಹೂವು. ಏಕಲಿಂಗಿ ಹೂವು ಅಂದ್ರೆ ಏನಪ್ಪ, ಏಕಲಿಂಗಿ ಹೂವು ಅಂದ್ರೆ ಯಾವುದೇ ಒಂದು ಹೂವಿನಲ್ಲಿ ಕೇವಲ ಕೇಸರ, ಯಾವುದೇ ಒಂದು ಹೂವಿನಲ್ಲಿ ಕೇವಲ ಕೇಸರ ಅಥವಾ ಅಂತ ಕೊಟ್ರೆ ಆ ಹೂವಿನಾಗ ಏನಿರ್ಬೇಕು, ಒಂದು ಕೇಸರ ಇರಬೇಕು, ಇಲ್ಲ ಶಲಕಾಗ್ರ ಇರಬೇಕು. ಕೇಸರ ಇರಬೇಕು, ಶಲಕಾಗ್ರ ಇರಬೇಕು. ಅವೆರಡಿದ್ದು ಮಾತ್ರ, ಅವೆರಡರ ಖಾಲಿ ಯಾವ್ದಾರ ಒಂದಿದ್ರೆ ಮಾತ್ರ, ಅದಕ್ಕೆ ನಾವೇನು ಕರಿತೀವಪ್ಪ ಅಂದ್ರೆ ಏಕಲಿಂಗಿ ಹೂವು ಅಂತ ಕರಿತೀವಿ. ಅದಕ್ಕೆ ಏನಂತ ಕರಿತೀವಿ ನಾವು, ಏಕಲಿಂಗಿ ಹೂವು ಅಂತ ಕರಿತೀವಿ. ಇನ್ನು ನೆಕ್ಸ್ಟು ದ್ವಿಲಿಂಗಿ ಹೂವು ಅಂದ್ರೇನು? ದ್ವಿಲಿಂಗಿ ಹೂವು ಅಂದ್ರೆ ಆ ಹೂವಿನಲ್ಲಿ ಏನಿರಬೇಕು, ಕೇಸರನೂ ಇರಬೇಕು ಮತ್ತು ಶಲಾಕನೂ ಇರಬೇಕು. ಆ ಹೂವಿನಲ್ಲಿ ಇರಬೇಕು, ಕೇಸರನೂ ಇರಬೇಕು ಮತ್ತು ಶಲಾಕನೂ ಇರಬೇಕು. ಅದಕ್ಕೆ ಏನಂತ ಕರಿತೀವಿ ನಾವು, ದ್ವಿಲಿಂಗಿ ಹೂವು ಅಂತ ಕರಿತೀವಿ. ಅದಕ್ಕೆ ಏನಂತ ಕರಿತೀವಿ ರೀ, ಈ ದ್ವಿಲಿಂಗಿ ಅಂತ ಕರಿತೀವಿ. ಹಾಗಿದ್ಮ್ಯಾಗ ಈ ಏಕಲಿಂಗಿ ಹೂವಿಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂತಂದ್ರೆ ಈ ಪಪಾಯ ಮತ್ತು ಕಲ್ಲಂಗಡಿ. ಈ ಪಪಾಯ ಮತ್ತು ಕಲ್ಲಂಗಡಿಗಳೇನಾಗಿರ್ತಾವ, ಅದರಲ್ಲಿರುವಂಥ ಹೂವಿನ ಭಾಗಗಳೇನಿರ್ತಾವ, ಒಂದು ಕೇವಲ ಕೇಸರ ಇರ್ತದ, ಇಲ್ಲ ಕೇವಲ ಏನಿರ್ತದೆ ಸಲಾಕೆನೇ ಇರ್ತದೆ. ಕೇವಲ ಕೇಸರ ಇರ್ತದೆ, ಕೇವಲ ಸಲಾಕೆನೇ ಇರ್ತದೆ. ಹಂಗಾಗಿ ಏನಾಗುತ್ತೆ, ಇವು ಏಕಲಿಂಗಿ ಹೂವುಗಳಿಗೆ ಏನಾಗುತ್ತೆ ಉದಾಹರಣೆ ಅಂತ ಹೇಳ್ಬೋದು. ಈ ದ್ವಿಲಿಂಗಿ ಹೂವುಗಳಿಗೆ ನಾವು ದಾಸವಾಳ ಹೂವನ್ನು ನೋಡ್ಬೋದು. ಈ ಸಾಸಿವೆ ಗಿಡದ ಹೂವುಗಳನ್ನು ಕೂಡ ಏನು ಮಾಡ್ಬೋದು, ಈ ದ್ವಿಲಿಂಗಿ ಹೂವುಗಳ ಬಗ್ಗೆ ನಮಗೇನು ಮಾಡ್ತಾ ತಿಳಿಸ್ಕೊಡ್ತಾವ್ರಿ. ಇನ್ನು ನಾವು ನೆಕ್ಸ್ಟ್ ನೋಡೋದಾದ್ರೆ ಈ ಕೇಸರ ಯಾವುದೇ ಒಂದು ಹೂವಿನ ಗಂಡುವಿನ ಭಾಗ ಯಾವುದಪ್ಪ ಅಂದ್ರೆ ಇದು ಕೇಸರ ಅದೇ. ಒಂದು ಹೂವಿನ ಗಂಡು ಭಾಗ ಯಾವುದಪ್ಪ ಅಂದ್ರೆ ಈ ಕೇಸರ. ಈ ಕೇಸರದಾಗ ಏನಿರ್ತಪ್ಪ ಅಂದ್ರೆ ಒಂದು ಪರಾಗಕೋಶ ಇರ್ತದ, ಮತ್ತೇನಾಗುತ್ತೆ ತಂತು ಇರ್ತದೆ. ತಂತು ಇರ್ತದೆ. ಈ ಪರಾಗಕೋಶದೊಳಗೆ ಏನಾಗುತ್ತೆ, ಈ ರೀತಿಯಾದಂಥ ಒಂದು ಪರಾಗ ಚೀಲಗಳು ಹೊಂದಿರ್ತಾವ್ರಿ. ಪರಾಗಕೋಶಗಳದಾಗ ಏನಾಗುತ್ತೆ, ಈ ಪರಾಗ ಚೀಲಗಳು ಇರ್ತಾವೆ. ಈ ಪರಾಗ ಚೀಲಗಳದಾಗ ಏನಾಗುತ್ತೆ, ಪರಾಗಗಳು ಇರ್ತಾವೆ. ಪರಾಗ ಚೀಲದಾಗ ಏನಿರ್ತಾವೆ, ಈ ಪರಾಗಗಳು ಇರ್ತಾವೆ. ಈ ಪರಾಗಗಳು ಏನಪ್ಪ ಅಂತಂದ್ರೆ ಇದೇನಂತ ಮೇಲ್ ಗ್ಯಾಮೆಟ್ಸ್ ಅಂತ ಕರಿಬೋದು. ಈ ಪರಾಗಗಳು ಅಥವಾ ಪೋಲನ್ ಗ್ರೇನ್ಸ್ಗಳಿಗೆ ನಾವು ಏನೇನು ಕರಿತೀವಪ್ಪ ಅಂದ್ರೆ ಈ ಮೇಲ್ ಗ್ಯಾಮೆಟ್ಸ್ ಅಂತ ಕರಿಬೋದು. ಅದ ನಂತರ ಇದೇನಾಗುತ್ತೋ ಏನಿದೆ ಗಂಡು ಸಂತತಿ ಇರ್ತದಲ್ಲ, ಈ ಒಂದು ಹೂವಿನ ಗಂಡು ಭಾಗ ಅದಲ್ಲ, ಈ ಗಂಡು ಭಾಗದ ಏನಾಗುತ್ತಾ ಅದರಲ್ಲಿರುವಂಥ ಒಂದು ನೀಳಛೇದ ನೋಟವನ್ನು ನೋಡಿದಾಗ ಅದರಲ್ಲಿರುವಂಥ ಭಾಗಗಳ ಬಗ್ಗೆ ನಾವೇನು ಮಾಡ್ತೀವಿ, ಅಧ್ಯಯನ ಮಾಡ್ತೇವೆ. ಇನ್ನು ನಾವು ಹೆಣ್ಣುವಿನ ಭಾಗ ಕಡೆ ಹೋಗೋದಾರೆ, ಈ ಹೆಣ್ಣು ಭಾಗ ಯಾವುದಪ್ಪ ಅಂದ್ರೆ ಅದು ಸಲಾಕೆ. ಹೆಣ್ಣು ಭಾಗ ಯಾವ್ದ್ರಿ, ಈ ಸಲಾಕೆ. ಈ ಸಲಾಕೆದಾಗ ನಾವು ನೋಡ್ಬೋದು ಒಟ್ಟು 3 ಟೈಪ್ ನೋಡ್ಬೋದು. ಸಲಾಕದಾಗ ಏನು ಮಾಡ್ಬೋದು, 3 ಟೈಪ್ ನೋಡ್ಬೋದು. ಒಂದು ಶಲಾಕಾಗ್ರ ನೋಡ್ಬೋದು, ಇದು ಒಂದು ಶಲಾಕಾಗ್ರ ಅದಲ್ಲ, ಇದು ಶಲಾಕಾಗ್ರ ನೋಡ್ಬೋದು. ಅದಂದ್ರೆ ಇದೇನಾಗುತ್ತಾ ಶಲಾಕ ನಳಿಕೆ. ಇದು ಏನು ರೀತಿ ಅದಲ್ಲ, ಇದಕ್ಕೆ ನಾವು ಕರಿತೀವಿ ರೀ ಈ ಶಲಾಕ ನಳಿಕೆ ಅಂತ ಕರಿತೀವಿ. ಈ ಶಲಾಕ ನಳಿಕೆ ಇದು ಏನಂತ ಉದ್ದನೆಯ ಭಾಗ ಅದಲ್ಲ, ಈ ಉದ್ದನೆಯ ಭಾಗ ಕರಿತೀವಿ ಶಲಾಕ ನಳಿಕೆ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ 3ನೇ ಭಾಗ ಯಾವುದಪ್ಪ ಅಂದ್ರೆ ಇದು ಅಂಡಾಶಯ. 3ನೇ ಭಾಗ ಯಾವ್ದ್ರಿ, ಈ ಅಂಡಾಶಯ. ಇದೇನಾಗುತ್ತಾ ಉಬ್ಬಿಕೊಂಡಿರುವಂಥ ಕೆಳಭಾಗ ಇರ್ತಾವೆ. ಇಲ್ಲಿ ಏನಾಗಿರ್ತಾವೆ, ಅಂಡಾಣುಗಳನ್ನು ಏನಾಗುತ್ತಾ ಈ ಜಾಗದಾಗ ಹೊಂದಿರ್ತಾವೆ. ಅಂಡಾಣುಗಳನ್ನ ಮಾಡ್ತಾವೆ ಈ ಜಾಗ ಹೊಂದಿರ್ತಾವೆ. ಹಾಗಿದ್ಮ್ಯಾಗ ಇಲ್ಲಿ ಯಾವ ರೀತಿಯಲ್ಲಿ ಜೀವಿಗಳ ಸೃಷ್ಟಿಗೆ, ಹೊಸದಂಥ ಒಂದು ಹಣ್ಣಿನ ಸೃಷ್ಟಿಗೆ ಏನಾಗುತ್ತಾ ಇದು ಅಂತ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಹೂವುಗಳಲ್ಲಿ ಕಾರ್ಯ ಆಗ್ತದೆ ಅಂತ ನೋಡೋದ್ರೆ ಇಲ್ಲಿ ಏನಾಗುತ್ತಾ ಈ ಪರಾಗಸ್ಪರ್ಶ ಕ್ರಿಯೆಗಳನ್ನು ಬರ್ತಾವೆ. ಈ ಪರಾಗಸ್ಪರ್ಶ ಕ್ರಿಯೆಗಳಿಂದ ಏನಾಗುತ್ತಾ ಒಂದು ಹೂವಿನಲ್ಲಿ ಏನಾಗುತ್ತಾ ಒಂದು ಹಣ್ಣಾಗಿ ಹುಟ್ಲಕ್ಕ, ಅದು ಕಾಯಿಗಳನ್ನು ಹುಟ್ಲಕ್ಕೆ ಏನಾಗುತ್ತಾ ಈ ಪರಾಗಸ್ಪರ್ಶ ಕ್ರಿಯೆ ಉಂಟಾಗ್ತಾ. ಈ ಪರಾಗಸ್ಪರ್ಶ ಕ್ರಿಯೆದಾಗ ಏನಾಗುತ್ತಾ ಈ ಏನು ಮೇಲ್ಗೆ ಇರ್ತದಲ್ಲ, ಈ ಒಂದು ಹೂವಿನ ಗಂಡು ಭಾಗ ಇರ್ತೇನೆ, ಆ ಗಂಡು ಭಾಗದಲ್ಲಿರುವಂಥ ಪರಾಗಗಳು ಮೇಲ್ಗೈಮಟ್ ಯಾವುದಪ್ಪ ಅಂದ್ರೆ ಈ ಪರಾಗಗಳು ಕೇಸರದಿಂದ, ಈ ಪರಾಗಗಳು ಏನಾಗಿರ್ತಾವೆ ಕೇಸರದಾಗಿರ್ತಾವ. ಈ ಕೇಸರದಿಂದ ಈ ಶಲಾಕಾಗ್ರಕ್ಕೆ ಇದಕ್ಕೆ ಬರ್ಬೇಕಲ್ಲ, ಈ ಬರುವಂಥ ಒಂದು ಪ್ರೊಸೆಸ್ಗೆ ನಾವೇನು ಕರಿತೀವಿ ಈ ಪರಾಗಸ್ಪರ್ಶ ಕ್ರಿಯೆ ಅಂತ ಕರಿತೀವಿ. ಬರುವಂಥ ಪ್ರೊಸೆಸ್ಗೆ ನಾವೇನು ಕರಿತೀವಿ ರೀ ಪರಾಗಸ್ಪರ್ಶ ಕ್ರಿಯೆ ಅಂತ ಕರಿತೀವಿ. ಈ ಪರಾಗಸ್ಪರ್ಶ ಕ್ರಿಯೆ ಟೈಪ್ಸ್ಗಳು ನೋಡೋದಂದ್ರೆ ಒಂದು ಯಾವುದಪ್ಪ ಅಂದ್ರೆ ಒಂದು ಸ್ವಕೀಯ ಪರಾಗಸ್ಪರ್ಶ, ಇನ್ನೊಂದು ಏನಪ್ಪ ಅಂದ್ರೆ ಪರಾಕೀಯ ಪರಾಗಸ್ಪರ್ಶ. ಸ್ವಕೀಯ ಪರಾಗಸ್ಪರ್ಶ ಅಥವಾ ಪರಾಕೀಯ ಪರಾಗಸ್ಪರ್ಶ. ಈ ಹೂವಿನಲ್ಲಿರುವಂಥ ಒಂದು ಶಲಾಕಾಗ್ರದೊಳಗೆ ಪರಾಗ ಅದೇ ಹೂವಿನಲ್ಲಿರುವಂಥ ಶಲಾಕಾಗ್ರದವರೆಗೆ ಬರೆಯುವುದಕ್ಕೆ ನಾವೇನು ಕರಿತೇವೆ ಸ್ವಕೀಯ ಪರಾಗಸ್ಪರ್ಶ ಅಂತ ಕರಿತೇವೆ. ಇನ್ನೊಂದೇನಪ್ಪ ಪರಾಕೀಯ ಪರಾಗಸ್ಪರ್ಶ ಅಂದ್ರೆ ಆ ಒಂದು ಹೂವಿನಲ್ಲಿರುವಂತಹ ಪರಾಗಗಳು ಇನ್ನೊಂದು ಹೂವಿನಡೆ ಬಂದು ಏನಾಗುತ್ತಾ ಒಂದು ಪರಾಗಸ್ಪರ್ಶ ಕ್ರಿಯೆಗಳು ಏರ್ಪಡುವುದಕ್ಕೆ ನಾವೇನು ಕರಿತೀವಪ್ಪ ಅಂದ್ರೆ ಈ ಪರಾಕೀಯ ಪರಾಗಸ್ಪರ್ಶಗಳನ್ನು ಕರಿತೇವೆ. ಇದೇನಾಗತ್ತಪ್ಪ ಅಂತಂದ್ರೆ ನಮ್ಗೆ ಒಂದು ಯಾವ ರೀತಿಯಾದಂಥ ಒಂದು ಕಾರ್ಯಗಳು ನಡೀತಾವ ಎಂಬುದನ್ನು ನಾವು ಸದ್ಯಕ್ಕೆ ತಿಳ್ಕೊಂಡ್ರೆ ಈ ಪರಾಗಸ್ಪರ್ಶ ಕ್ರಿಯೆಯಿಂದ ಜೀವಿಗಳ ಉತ್ಪತ್ತಿ ಯಾವ ರೀತಿ ಕಾರ್ಯ ಆಗ್ತದೆ. ಈ ಸ್ವಕೀಯನೇ ಆಗಿರ್ಬೋದು ಅಥವಾ ಪರಕೀಯ ಪರಾಗಸ್ಪರ್ಶಗಳು ಇರುತ್ತೋ, ಈ ರೀತಿ ಪರಾಗಸ್ಪರ್ಶ ಕ್ರಿಯೆಗಳಿಂದ ಹೊಸ ಜೀವಿಗಳು ಯಾವ ರೀತಿಯಾಗಿ ಹುಟ್ಟುತ್ತಾವ ಅಂತ ಕರಿತೇವೆ.
ಫಸ್ಟಿಗೆ ಏನಾಗುತ್ತಾ ಈ ಪರಾಗಗಳು ಬರ್ತಾವಲ್ರಿ, ಈ ಪರಾಗಗಳು ಬಂದು ಏನಾಗುತ್ತಾ ಈ ಶಲಕಾಗ್ರದ ನಳಿಕೆ ಮೇಲೆ ಕೂತಿರುತ್ತಾವೆ. ಫಸ್ಟಿಗೆ ಏನಾಗುತ್ತಾ ಈ ಪರಾಗಗಳು ಬಂದು ಏನಂತ ಈ ಶಲಕಾಗ್ರಗಳ ಮೇಲೆ ಕೂತ್ಕೊಳ್ತಾವ. ಈ ಶಲಕಾಗ್ರಗಳ ಮೇಲೆ ಕೂತ್ಕೊಂಡಾಗ ಈ ಪರಾಗಗಳು ಏನು ಮಾಡ್ತಾವ, ಈ ಪರಾಗಗಳು ಏನಂತ ಒಂದು ಪರಾಗರೇಣು, ಈ ಪರಾಗರೇಣುಗಳು ಏನು ಮಾಡ್ತಾವೆ ಒಂದೇನಂತ ಈ ಪರಾಗರೇಣುಗಳು ಏನು ಮಾಡ್ತಾವೆ ಒಂದು ಪರಾಗ ನಳಿಕೆಯನ್ನು ಉತ್ಪತ್ತಿ ಮಾಡ್ತಾವೆ. ಈ ಪರಾಗ ನಳಿಕೆಯನ್ನು ಎಲ್ಲಿ ತನಕ ಉತ್ಪತ್ತಿ ಮಾಡ್ತಾವಪ್ಪ ಅಂದ್ರೆ ಈ ಅಂಡಾಶಯದವರೆಗೂ ಈ ಪರಾಗಗಳು ಏನು ಮಾಡ್ತಾವ ಈ ಬಂದು ಏನು ಕುಂತಿರ್ತಾವಲ್ಲ ಯಾವ್ದ್ರ ಮೇಲೆ ಕುಂತಾವ ಶಲಕಾಗ್ರದ ಮೇಲೆ ಕುಂತಾವ. ಶಲಕಾಗ್ರದ ಮೇಲೆ ಕುಂತಿದ ನಂತರ ಏನು ಮಾಡ್ತಾವ ಪರಾಗಗಳು ಏನು ಮಾಡ್ತಾವ ಒಂದು ಪರಾಗ ನಳಿಕೆಯನ್ನು ಏನು ಮಾಡ್ತಾವ ಸೃಷ್ಟಿ ಮಾಡ್ತಾವೆ. ಈ ಪರಾಗ ನಳಿಕೆ ಸೃಷ್ಟಿಯಾದ ನಂತರ ಈ ಪರಾಗ ನಳಿಕೆ ಸೃಷ್ಟಿ ಅಂತ ತಲೆಯಲ್ಲಿರುವಂಥ ಮೇಲ್ ಗ್ಯಾಮೆಟ್ಸ್ಗಳು ಏನು ಮಾಡ್ತಾವೆ ಟ್ರಾನ್ಸ್ಫರ್ ಮಾಡ್ತಾವೆ. ತಲೆಯಲ್ಲಿರ್ತಾವೆ ಮೇಲ್ ಗ್ಯಾಮೆಟ್ಸ್ಗಳು ಏನು ಮಾಡ್ತಾವೆ ಟ್ರಾನ್ಸ್ಫರ್ ಮಾಡಿ ಏನಾಗುತ್ತಾ ಅಲ್ಲಿರುವಂಥ ಹೆಣ್ಣು ಲಿಂಗಾಣುಗಳು ಅಂಡಾಶಯದಲ್ಲಿರುವಂಥ ಹೆಣ್ಣು ಲಿಂಗಾಣುಗಳು ಸಂಯೋಜನೆ ಹೊಂದಾಗಂತ ಹೊಸ ಜೀವಿಗಳ ಸೃಷ್ಟಿಗೆ ಏನಾಗುತ್ತಾ ಕಾರಣ ಆಗುತ್ತೆ. ಈ ಹೊಸ ಜೀವಿಗಳ ಸೃಷ್ಟಿದ ಕಾರಣ ಆಗಿರುವಂಥ ಅಲ್ಲಿ ಆಲ್ರೆಡಿ ಏನಾಗುತ್ತಾ ಯುಗ್ಮಜ ಉಂಟಾಗುತ್ತೆ. ಯುಗ್ಮಜ ಉಂಟಾಗಿ ಏನಾಗುತ್ತಾ ಒಂದು ಬೀಜ ಆಗಿ ಸೃಷ್ಟಿಯಾಗಿ ಬೀಜ ನಂತರ ಹಣ್ಣು ಆಗ್ಲಿಕ್ಕೆ ಏನಾಗುತ್ತಾ ಈ ರೀತಿಯಾದಂಥ ಒಂದು ಕಾರ್ಯ ನಡೆಸ್ಲಿಕ್ಕೆ ಏನಾಗುತ್ತೆ ಇಲ್ಲಿ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದಾಗಿದ್ರೆ. ಇದೇನಾಯ್ತಪ್ಪ ಅಂದ್ರೆ ಇವು 24 ಕ್ವಶನ್ ಬಗ್ಗೆ ಇನ್ ಡೀಟೇಲ್ ಆದಂಥ ಒಂದು ಎಕ್ಸ್ಪ್ಲೇಷನ್ ಆಯಿತು. ಇನ್ನು ನಾವು ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಇನ್ನು 25ನೇ ಕ್ವಶನ್ ನಮಗೆ ಏನು ಕೇಳಪ್ಪ ಅಂದ್ರೆ ಸಸ್ಯ ಜೀವಕೋಶವನ್ನು ಸುತ್ತುವರಿದಿರುವಂಥ ಗಡಸಾದ ಹೊರರಚನೆ ಯಾವುದು? ಸಸ್ಯ ಜೀವವನ್ನು ಸುತ್ತುವರಿದಿರುವಂಥ ಗಡಸಾದ ಹೊರರಚನೆ ಯಾವುದು? ಒಂದು ಏನಿದೆ ಪ್ಲಾಂಟ್ ಸೆಲ್ ಅದಲ್ಲ, ಈ ಪ್ಲಾಂಟ್ ಸೆಲ್ನಾಗೆ ಇರುವಂಥ ಒಂದು ಹೊರಗಿನ ಒಂದು ಗಡಸಾದ ಹೊರರಚನೆ ಯಾವುದಪ್ಪ ಅಂತ ಕ್ವಶನ್ ಕೇಳಿ. ಈ ಒಂದು ಗಡಸಾದ ಹೊರರಚನೆ ಯಾವುದಪ್ಪ ಅಂದ್ರೆ ಒಂದು ಪ್ಲಾಸ್ಮಾ ಮೆಂಬ್ರೇನ್. ಏನು ಪ್ಲಾಸ್ಮಾ ಮೆಂಬ್ರೇನ್ ಅದನ್ನು, ಏನು ಕೋಶ ಕೇಂದ್ರ ಪೊರೆ ಅಥವಾ ನ್ಯೂಕ್ಲಿಯರ್ ಮೆಂಬ್ರೇನ್ ಅದನ್ನು, ಏನು ಕೋಶ ಭಿತ್ತಿ ಅದನ್ನು, ಏನು ಟೂನೋಪ್ಲಾಸ್ಟ್ ಅದನ್ನು. ಇದ್ರಾಗ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಒಂದು ಕೋಶ ಭಿತ್ತಿ. ಈ ಕೋಶ ಭಿತ್ತಿ ಎಂಬುದು ಏನಪ್ಪ ಅಂದ್ರೆ ಸಸ್ಯ ಜೀವಕೋಶವನ್ನು ಸುತ್ತಿರುವಂಥ ಗಡಸಾದ ಹೊರರಚನೆ ಅಂದರೆ ಸಸ್ಯ ಜೀವಕೋಶವನ್ನು ಸುತ್ತಿರುವಂಥ ಗಡಸಾದ ಹೊರರಚನೆ ಯಾವುದಪ್ಪ ಅಂದ್ರೆ ಇದು ಕೋಶ ಭಿತ್ತಿ ಇದೆ ಅಂತ ಹೇಳ್ಬೋದು. ಈಗ ನಾವು ಒಂದು ಜೀವಕೋಶದ ಬಗ್ಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಮಿನಿಮಮ್ 3 ಕ್ಲಾಸ್ ಬೇಕಾಗ್ತವ. ಅದರಿಂದ ಮಾಡೋಣ ಈಗ ಏನು 4 ಆಪ್ಷನ್ ಕೊಟ್ಟರಲ್ಲ, ಈ 4 ಆಪ್ಷನ್ ಬಗ್ಗೆ ಏನು ಮಾಡೋಣ ಅಧ್ಯಯನ ಮಾಡೋಣ. ಈ ಫಸ್ಟಿಗೆ ಏನಾಗುತ್ತೆ ಈ ಪ್ಲಾಸ್ಮಾ ಪೊರೆ ಅಂತ ಕೊಟ್ಟರು. ಈ ಪ್ಲಾಸ್ಮಾ ಪೊರೆ ಎಲ್ಲಿ ಬರ್ತಪ್ಪ ಅಂದ್ರೆ ಈ ಕೋಶ ಭಿತ್ತಿ ಅದಲ್ರಿ, ಈ ಕೋಶ ಭಿತ್ತಿಯ ಒಳಗಡೆ ಬರುವಂಥ ಒಂದು ಪಾಠ ಯಾವುದಪ್ಪ ಅಂದ್ರೆ ಈ ಪ್ಲಾಸ್ಮಾ ಪೊರೆ. ಈ ಪ್ಲಾಸ್ಮಾ ಪೊರೆ ಯಾವ ರೀತಿಯ ರಚನೆ ಆಗಿರ್ತದೆ ಅಂತ ಇದೇನಿರಲಿ ಗಡಸಾಗಿರಲ್ಲ, ಬದಲಾಗಿ ಏನಾಗುತ್ತೆ ಇದು ನಮ್ಮೆ ಅಂದ್ರೆ ಮೃದುವಾಗಿರ್ತದೆ ರೀ, ನಮ್ಮೆ ಆಗಿರ್ತದೆ ಮತ್ತು ಮೃದುವಾಗಿರುತ್ತೆ ಮತ್ತು ಅರೆಪ್ರವೇಶ ಅಂದ್ರೆ ಯಾವ ವಸ್ತುಗಳನ್ನು ಬಿಡಬೇಕು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಈ ಪ್ಲಾಸ್ಮಾ ಪೊರೆ ಆಗಿರ್ತದೆ. ಈ ಪ್ಲಾಸ್ಮಾ ಪೊರೆ ಒಂದು ಮುಖ್ಯವಾದ ಕಾರ್ಯ ಏನು ಮಾಡ್ತಪ್ಪ ಅಂದ್ರೆ ಈ ಜೀವಕೋಶದ ಹೊರಗೆ ಮತ್ತು ಒಳಗೆ ಏನಾಗುತ್ತಾ ವಸ್ತುಗಳನ್ನು ಚಲನೆಯನ್ನು ಏನು ಮಾಡ್ತಾ ಈ ಒಂದು ಪ್ಲಾಸ್ಮಾ ಪೊರೆ ಏನಾಗುತ್ತಾ ಕಾರ್ಯನಿರ್ವಹಿಸ್ತಾ. ಇದು ನೆಕ್ಸ್ಟ್ ಬರೋದು ಯಾವುದಪ್ಪ ಅಂತಂದ್ರೆ ನೆಕ್ಸ್ಟ್ ಆಪ್ಷನ್ ನಮಗೆ ಏನು ಕೊಟ್ಟರಪ್ಪ ಅಂದ್ರೆ ಅವ್ರು ಏನು ಕೊಟ್ಟರಪ್ಪ ಅಂದ್ರೆ ಕೋಶ ಕೇಂದ್ರ ಪೊರೆ ಕೊಟ್ಟರು. ಈ ಕೋಶ ಕೇಂದ್ರ ಪೊರೆ ಎಲ್ಲಿ ಇರುತ್ತಪ್ಪ ಅಂದ್ರೆ ಇದು ಒಂದು ಏನು ಕೋಶ ಕೇಂದ್ರ ಇರ್ತಲ್ಲ, ಈ ಕೋಶ ಕೇಂದ್ರದ ಭಾಗದಲ್ಲಿ ಏನಿರ್ತದೆ ಈ ಕೋಶ ಕೇಂದ್ರ ಪೊರೆ ಇರ್ತದೆ. ಈ ಕೋಶ ಕೇಂದ್ರ ಪೊರೆ ಏನು ಮಾಡ್ತದೆ ಇದು ಏನು ಮಾಡ್ತದೆ ಕೋಶ ಕೇಂದ್ರವನ್ನು ಮಾತ್ರ ಏನು ಮಾಡ್ತದೆ ಸುತ್ತುವರೆದಿರ್ತದೆ ರೀ. ಇದೇನು ಮಾಡ್ತದ ಕೋಶ ಕೇಂದ್ರವನ್ನು ಮಾತ್ರ ಸುತ್ತುವರೆದಿರ್ತದೆ. ಇದೇನು ಮಾಡ್ತದ ಇದು ಏನು ಮಾಡ್ತಪ್ಪ ಕೋಶ ಕೇಂದ್ರ ಪೊರೆ ಏನು ಮಾಡ್ತದೆ DNA ಮತ್ತು ಅದರಲ್ಲಿರುವಂಥ ಆಂತರಿಕ ರಚನೆಯನ್ನು DNA ಮತ್ತು ಅದರ ಆಂತರಿಕ ರಚನೆಯನ್ನು ರಕ್ಷಣೆ ಮಾಡೋದು ಯಾವುದಪ್ಪ ಅಂದರೆ ಇದು ಕೋಶ ಕೇಂದ್ರ ಪೊರೆ ಆಗಿರ್ತದೆ. ಇನ್ನು ನೆಕ್ಸ್ಟ್ ನಮಗೆ ಏನು ಕೊಟ್ಟರು ಸೆಲ್ವಲ್ ಕೊಟ್ಟರು. ಈ ಸೆಲ್ವಲ್ ಬಗ್ಗೆ ಆಲ್ರೆಡಿ ಮೊದಲೇ ಹೇಳಿದ್ರೆ ಈ ಸಸ್ಯ ಜೀವಕೋಶಗಳ ಏನಾಗಿರುತ್ತೆ ಈ ಸೆಲ್ವಲ್ ಏನಾಗುತ್ತಾ ಅತ್ಯಂತ ಹೊರಗಿನ ರಚನೆ ಆಗಿರ್ತದೆ, ಹೊರಗಿನ ಪದರ ಆಗಿರ್ತದೆ. ಇದು ಯಾವುದರಿಂದ ಮಾಡಿರುತ್ತಪ್ಪ ಅಂದ್ರೆ ಈ ಸೆಲ್ಯುಲೋಸ್ ಎಂಬ ಒಂದು ದ್ರವ್ಯಲಿಂದ ಏನು ಮಾಡ್ತದೆ ಇದು ಏನಾಗುತ್ತಾ ಮಾಡಲಾಗುತ್ತೆ, ಸೆಲ್ಯುಲೋಸ್ನಿಂದ ಏನು ಮಾಡ್ತಾ ಇದು ಮಾಡಲಾಗಿರುತ್ತೆ. ಏನು ಮಾಡ್ತಾ ಇದು ಏನು ಇದ್ರ ಪ್ರಮುಖವಾದ ಕಾರ್ಯ ಏನು ಮಾಡ್ತಪ್ಪ ಅಂದ್ರೆ ಇದು ಜೀವಕೋಶಕ್ಕೆ ಏನು ಮಾಡ್ತದೆ ಆಕಾರ ಕೊಡ್ತದ, ಒಂದು ಅದು ಆಧಾರ ಕೊಡ್ತದಂತ ರಕ್ಷಣೆಯನ್ನು ಏನು ಮಾಡ್ತದ ಈ ಕೋಶ ಭಿತ್ತಿ ಕೊಡ್ತದ ಅಂತ ಹೇಳ್ಬೋದಾಗಿದ್ರು. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಈ ಟೋನೋಪ್ಲಾಸ್ಟ್ ಅಂತ ಇನ್ನೊಂದು ಕೊಟ್ಟರು. ಈ ಟೋನೋಪ್ಲಾಸ್ಟ್ ಒಂದು ಉದಾಹರಣೆ ಏನಪ್ಪ ಅಂದ್ರೆ ಇದೇನು ಮಾಡ್ತಾ ಈ ಸೈಟೋಪ್ಲಾಸಮ್ನ ಒಳಗಿನ ಒಂದು ಕೇಂದ್ರ ಕುರದ ಸುತ್ತ ಅಂತ ಈಗ ಏನು ನಮ್ಮ ಸೈಟೋಪ್ಲಾಸಮ್ ಬರೆದಿರ್ತಲ್ಲ ಈ ಸೈಟೋಪ್ಲಾಸಮ್ ಸುತ್ತ ಒಂದು ಸುತ್ತುವರೆದಿರುವಂಥ ಪೊರೆ ಯಾವುದಪ್ಪ ಅಂದ್ರೆ ಇದು ಒಂದು ಟೋನೋಪ್ಲಾಸ್ಟ್ ಆಗಿದೆ. ಈ ಟೋನೋಪ್ಲಾಸ್ಟ್ ಇದು ಯಾವ ರೀತಿ ಆಗಿರ್ತ ಅಂದ್ರೆ ಇದನ್ನಂತ ಗಡಸಾದ ರಚನೆ ಹೊಂದಿರಲ್ರಿ, ಇದನ್ನಂತ ಸ್ವಲ್ಪ ಮೃದುವಾಗಿರೋದಂತ ಏನಂತ ಒಂದು ಆಂತರಿಕ ಪೊರೆ ಆಗಿದೆ ಅಂತ ಈ ಟೋನೋಪ್ಲಾಸ್ಟ್ಗಳನ್ನು ಏನು ಮಾಡೋದು ಹೇಳ್ಬೋದಾಗಿದೆ. ಇದು ಏನು ಮಾಡ್ತಾರೆ ಟೋನೋಪ್ಲಾಸ್ಟ್ ಒಂದು ಮುಖ್ಯವಾದ ಕಾರ್ಯ ಏನಪ್ಪ ಅಂದ್ರೆ ಇದು ಆಯಾನು ಮತ್ತು ನೀರಿನ ಸಮತೋಲನವನ್ನು ನಿಯಂತ್ರಿಸ್ತದೆ. ಏನು ಮಾಡ್ತಾರೆ ಆಯಾನು ಮತ್ತು ನೀರಿನ ಸಮತೋಲನವನ್ನು ನಿಯಂತ್ರಿಸ್ತದೆ ಅಂತ ಹೇಳ್ಬೋದು. ಹಾಗಿದ್ರೆ ಸ್ಪರ್ಧಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾನು ಮಾಡಿದಪ್ಪ ಅಂದರೆ 2022 GPSR ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ 1 ರಿಂದ 25 ಪ್ರಶ್ನೆಗಳನ್ನು ಕೂಡ ಏನು ಮಾಡಿದೇವಿ ಸತತವಾಗಿ 4 ಭಾಗಗಳಲ್ಲಿ ಇನ್ ಡೀಟೇಲ್ ಆಗಿ 360 ಡಿಗ್ರಿ ಆ್ಯಂಗಲ್ನಲ್ಲಿ ಏನು ಮಾಡಿದೇವಿ ಅನಾಲಿಸಿಸ್ ಮಾಡ್ತೀವಿ, ಅದ್ರ ಬಗ್ಗೆ ಅಧ್ಯಯನ ಮಾಡಿದೇವೆ ಅಂತ ಹೇಳ್ತಾ ನಿಮಗೆ ಇದೇ ರೀತಿಯ ತರಗತಿಗಳು ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತೋದ್ರ ಮೂಲಕ ನೋಟಿಫೈ ಆಗಿರಿ. ಹಾಗೆ ಈ ತರಗತಿಗಳು ನಿಮಗೆ ಉಪಯೋಗ ಅಂತ ಅನಿಸಿದ್ರೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.